ನಿರ್ಮತ್ಯೋಗ್ರಭವಾರ್ಣವೇ ನಿಜಮನೋಭೀಷ್ಟಂ ದಿಶಾಮೀತಿ ಯಃ ಸಮ್ಯಕ್ ಜ್ಞಾಪಯಿತುಂ ಕರೇಣ ವಿಲಸನ್ನ ಮಂಥಾನಮನ್ಯೇನ ಚ ರಮ್ಯಂ ಧಾಮ ದದನ್ನ ಮಹೇಶ ರಜತಗ್ರಾಮಶ್ರಿಯೋಲಂಕೃತಿಃ ಕರ್ಮಂದೀಶ್ವರ ಭಕ್ತಿಬಂಧನವಶಃ ಪ್ರೀತೋಸ್ತು ಕೃಷ್ಣ ಪ್ರಭು. ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯ ವನಿಮಗಾಃ ನಮಸ್ವಾಮಿನ್ ರಾಮ ಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದೃಶನ್ನೋ ಜಯ ಜಯ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವ ದಯಾಶ್ರಯಾನ್. ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ ಚಕ್ರವರ್ತಿನಂ. ಧರ್ಮ ದೃಢಬದ್ಧ ಮೂಲೋ ವೇದಸ್ಕಂದಃ ಪುರಾಣ ಶಾಖಾಢ್ಯಃ ಋತುಕುಸುಮೋ ಮೋಕ್ಷಫಲೋ ಮಧುಸೂದನ ಪಾದಪೋ ಜಯತಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಗದ್ಗುರುಗಳಾದ ಸರ್ವತಂತ್ರ ಸ್ವತಂತ್ರರಾದ ವೇದವ್ಯಾಸರು ರಚನೆ ಮಾಡಿದ 18 ಪುರಾಣಗಳಲ್ಲಿ ಒಂದು ಪುರಾಣ ಗರುಡ ಪುರಾಣ. ಈ ಗರುಡ ಪುರಾಣದಲ್ಲಿಯೂ ಕೂಡ 3 ಭಾಗ ಇದೆ, 3 ಕಾಂಡಗಳು. ಒಂದು ಬ್ರಹ್ಮಕಾಂಡ, ಇನ್ನೊಂದು ಧರ್ಮಕಾಂಡ, ಇನ್ನೊಂದು ಪ್ರೇತಕಾಂಡ ಅಂತ. ಒಟ್ಟಾರೆಯಾಗಿ 19,000 ಶ್ಲೋಕಗಳನ್ನು ಒಳಗೊಂಡಂತಹ ಈ ಗರುಡ ಪುರಾಣದಲ್ಲಿ 3 ಭಾಗಗಳಲ್ಲಿ ಬೇರೆ ಬೇರೆ ವರ್ಣನೆಗಳನ್ನೆಲ್ಲ ಮಾಡ್ತಾರೆ. ಬ್ರಹ್ಮಕಾಂಡದಲ್ಲಿ ಹರಿಸರ್ವೋತ್ತಮತ್ವವನ್ನು, ವಾಯುಜೀವೋತ್ತಮತ್ವವನ್ನು, ಇನ್ನು ಪ್ರಹ್ಲಾದ ರಾಜರ ಚರಿತ್ರೆಯನ್ನು, ಕೃಷ್ಣನ 6 ಮಂದಿ ಹೆಂಡಂದಿರು ಷಣ್ಮಹಿಷಿಯರು ಅವರ ಜನ್ಮ ಕಥನವನ್ನೆಲ್ಲ ವರ್ಣನೆ ಮಾಡ್ತಾರೆ. ಇನ್ನು ಧರ್ಮಕಾಂಡದಲ್ಲಿ ಅನೇಕ ವ್ರತಗಳ ಬಗ್ಗೆ, ಕೆಲವೊಂದು ಮಂತ್ರಗಳು, ಮಾಲಾ ಮಂತ್ರಗಳು, ತೀರ್ಥಕ್ಷೇತ್ರದ ವೈಭವ, ಗಯಾ ಕ್ಷೇತ್ರದ ಮಹಾತ್ಮೆ, ಪ್ರಶ್ನ ಮಾರ್ಗ, ವೈಶ್ವದೇವ ಸಂಧ್ಯಾವಂದನೆ, ವಿಷ್ಣು ಭಕ್ತಿ ಮೊದಲಾದವುಗಳ ಬಗ್ಗೆ ಹೇಳ್ತಾರೆ. ಇನ್ನೊಂದು ಕಾಂಡ ಅದು ಕರ್ಮಕಾಂಡ, ಅರ್ಥಾತ್ ಪ್ರೇತಕಾಂಡ ಅಂತ. ಪ್ರೇತಕಾಂಡದಲ್ಲಿ ಸತ್ತಂತಹ ಜೀವಿ ಯಾವ ರೀತಿಯಾಗಿ ಯಮ ಮಾರ್ಗವನ್ನು ಪ್ರವೇಶ ಮಾಡ್ತಾನೆ, ಯಾವ ಯಾವ ಪಾಪಕರ್ಮಕ್ಕೆ ಯಾವ ಯಾವ ನರಕಗಳು ಪ್ರಾಪ್ತಿಯಾಗ್ತದೆ, ಗತಿಸಿದವರ ಮಕ್ಕಳ ಕರ್ತವ್ಯವೇನು, ಈ ರೀತಿಯಾಗಿ ವಿವರಣೆ ಮಾಡುವಂಥದ್ದು ಪ್ರೇತಕಾಂಡ ಅಂತ. ಹೀಗೆ 3 ಕಾಂಡವನ್ನು ಒಳಗೊಂಡಂತಹ ಗರುಡ ಪುರಾಣ ಬಹಳ ದೊಡ್ಡ ಗ್ರಂಥ.
ಪುರಾಣ ಗ್ರಂಥ. 19,000 ಶ್ಲೋಕಗಳು ಇವೆ ಇದರಲ್ಲಿ. ಅದರಲ್ಲಿ ನಾವೆಲ್ಲ ಹೇಳುವಂಥದ್ದು ಪ್ರೇತಕಾಂಡದಲ್ಲಿ 16 ಅಧ್ಯಾಯಗಳು ಉಳ್ಳಂತಹ ಒಂದು ಗರುಡ ಪುರಾಣ ಸಾರೋದ್ಧಾರವನ್ನು ಹೇಳುವಂಥದ್ದು. ಮೊದಲಿಗೆ ಮಂಗಳಾಚರಣೆಯ ಶ್ಲೋಕ: ಧರ್ಮ ದೃಢಬದ್ಧ ಮೂಲೋ ವೇದಸ್ಕಂದ ಪುರಾಣ ಶಾಖಾಢ್ಯ ಋತುಕುಸುಮೋ ಮೋಕ್ಷಫಲೋ ಮಧುಸೂದನ ಪಾದಪೋ ಜಯತಿ ಅಂತ. ಮಧುಸೂದನ ಅಂದರೆ ಮಧು ಎಂಬ ದೈತ್ಯನನ್ನ ಸಂಹಾರ ಮಾಡಿದ ಭಗವಂತ. ಅವ ಉತ್ಕೃಷ್ಟನಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ. ದೊಡ್ಡ ಒಂದು ಮರ, ಆ ಮರದ ಬುಡ, ಮರಕ್ಕೆ ದೊಡ್ಡ ಬೇರುಗಳು ಇರುತ್ತವೆ, ಗಟ್ಟಿಯಾದ ಬೇರುಗಳು. ಆ ಮರಕ್ಕೆ ಕಾಂಡಗಳು ಇರುತ್ತವೆ. ಆಮೇಲೆ ಶಾಖೆಗಳು, ಗೆಲ್ಲುಗಳೆಲ್ಲ ಇರ್ತವೆ, ಕೊಂಬೆ ರೆಂಬೆಗಳು. ಅದರಿಂದ ಹೂವು ಬರ್ತದೆ ಮತ್ತು ಕೊನೆಗೆ ಹಣ್ಣು ಬರ್ತದೆ. ಹಾಗೆಯೇ ಈ ಜಗತ್ತೆಂಬ ದೊಡ್ಡ ವೃಕ್ಷದಲ್ಲಿ ದೃಢವಾದಂತಹ ಬುಡ ಅಂದರೆ ಬೇರು. ಆ ಬೇರು ಅಂದರೆ ಅದು ಧರ್ಮ, ಅರ್ಥಾತ್ ಭಗವಂತ. ಮೇಲೆ ಇರುವಂಥದ್ದು ಕಾಂಡ ಅಂದರೆ ಅದು ವೇದ. ಅದರ ಮೇಲೆ ಇರುವಂತಹ ಗೆಲ್ಲುಗಳು ಅಂದರೆ ಪುರಾಣಗಳು. ಅದರ ಮೇಲೆ ಇರುವಂತಹ ಹೂವುಗಳು ಅಂದರೆ ಯಜ್ಞಯಾಗಾದಿಗಳು. ಹಣ್ಣು ಅಂದರೆ ಮೋಕ್ಷ ರೂಪವಾದಂತಹ ಫಲ, ಹಣ್ಣು. ಹಾಗಾದರೆ ಇಂತಹ ಮೋಕ್ಷ ರೂಪವಾದ ಫಲ, ಹಣ್ಣು ನಮಗೆ ಸಿಗಬೇಕು ಅಂತಾದರೆ ಬುಡಕ್ಕೆ ನೀರನ್ನು ಎರೆದರೆ ಆ ಮರದಿಂದ ಯಾವ ರೀತಿಯಾಗಿ ಒಳ್ಳೆಯ ಫಲವನ್ನು ಪಡೆಯಬಹುದು, ಅದೇ ರೀತಿಯಾಗಿ ಇಡೀ ಜಗತ್ತಿಗೆ ವೃಕ್ಷ ರೂಪದಲ್ಲಿ ಇರುವಂತಹ, ಜಗತ್ತೆಂಬ ವೃಕ್ಷಕ್ಕೆ ಬುಡದಂತೆ ಇರುವಂತಹ ಭಗವಂತನಿಗೆ ನೀರನ್ನು ಎರಿಬೇಕು. ಅರ್ಥಾತ್ ಭಗವಂತ ಸರ್ವೋತ್ತಮನಾಗಿದ್ದಾನೆ, ನಾವು ಏನು ಮಾಡಿದರೂ ಅವನ ಅನುಗ್ರಹದಿಂದ ಮಾಡುತ್ತಾ ಇದ್ದೇವೆ ಅಂತ ಈ ರೀತಿಯಾಗಿ ಭಾವನೆಯಿಂದ ಎಲ್ಲವನ್ನು ಮಾಡಬೇಕು. ಅಂತಹ ಭಗವಂತ ಸರ್ವೋತ್ಕೃಷ್ಟನಾಗಿದ್ದಾನೆ. ಭಾಗವತದಲ್ಲಿ ಕೂಡ ಬಂದು ವಿಷಯ ಬರ್ತದೆ: ಯಥಾ ತರೋರ್ ಮೂಲ ನಿಷೇಚನೇನ ತೃಪ್ಯಂತಿ ತತ್ಸ್ಕಂದ ಭುಜೋಪಶಾಖಾ. ಒಂದು ಮರದಲ್ಲಿ ಹಣ್ಣು ಆಗಬೇಕು, ಚೆನ್ನಾಗಿ ಹೂವು ಬರಬೇಕು ಅಂತಾದಾಗ ಮರದ ಮೇಲೆ ಸ್ವಲ್ಪ ನೀರನ್ನು ಹಾಕಿದರೆ ಸಾಲದು, ಮರದ ಬುಡಕ್ಕೆ ನೀರು ಹಾಕಬೇಕು. ಮರದ ಬುಡಕ್ಕೆ ನೀರು ಹಾಕಿದರೆ ಆ ನೀರು ಮರದ ಒಳಗೆ ಹೋಗಿ ಅದರಿಂದ ಎಲೆ, ಅದರಿಂದ ಹೂವು, ಅದರಿಂದ ಹಣ್ಣು, ಇದೆಲ್ಲ ಸಿಗಲಿಕ್ಕೆ ಸಾಧ್ಯ. ಹಾಗೆಯೇ ಎಲ್ಲ ದೇವಾನುದೇವತೆಗಳಲ್ಲಿ ಶ್ರೇಷ್ಠನಾದವ ಯಾರು ಅಂದರೆ ಅದು ಭಗವಂತ ಮಧುಸೂದನ. ಅವನನ್ನು ಆರಾಧನೆ ಮಾಡಿದರೆ ಮತ್ತು ಎಲ್ಲ ದೇವತೆಗಳನ್ನು ಆರಾಧನೆ ಮಾಡಿದ ಹಾಗೆ. ಅವನನ್ನು ಬಿಟ್ಟು ಬೇರೆ ಎಲ್ಲ ದೇವತೆಗಳನ್ನು ಸೇವನೆ ಮಾಡಿದರೆ ಆಗ ಮರದ ಬುಡಕ್ಕೆ ನೀರು ಹಾಕದೆ ಗೆಲ್ಲು ರೆಂಬೆ ಕೊಂಬೆಗಳಿಗೆ ನೀರು ಹಾಕಿದ ಹಾಗೆ. ಭಗವಂತ ಪ್ರೀತನಾಗಬೇಕಂತ ಆದರೆ ಎಲ್ಲ ದೇವಾನುದೇವತೆಗಳ ಒಳಗೆ ಇರುವಂತಹ ಅಂತರ್ಯಾಮಿಯಾಗಿರುವ ಭಗವಂತ, ಅವನ ಆರಾಧನೆಯನ್ನು ಮಾಡಬೇಕು. ಅದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ಪ್ರಾಣೋಪಹಾರಾಚ್ಚ ಯಥೇಂದ್ರಿಯಾಣಾಂ ತಥೈವ ಸರ್ವಾಹರಣ ಮಚ್ಚುತೇಜ್ಯ. ನಮ್ಮ ಶರೀರದಲ್ಲಿ ಬೇಕಾದಷ್ಟು ಇಂದ್ರಿಯಗಳು ಇವೆ. ಈ ಇಂದ್ರಿಯಗಳು ಏನು ಮಾಡ್ತವೆ ಅಂದರೆ ಎಲ್ಲಿ ಆಹಾರ ಇದೆ ಅಲ್ಲಿಗೆ ಕರ್ಕೊಂಡು ಹೋಗ್ತದೆ ಅಂತ. ಕಾಲು ಆಹಾರ ಇರುವ ಕಡೆಗೆ ಕರ್ಕೊಂಡು ಹೋಗ್ತದೆ. ಕಣ್ಣು ಅದನ್ನು ನೋಡ್ತದೆ,
ಏನು ಇದೆ ಅಂತ ನೋಡ್ತದೆ. ಕೈಗಳು ಅವುಗಳನ್ನು ಆಹಾರವನ್ನು ಎತ್ತುಕೊಂಡು ಬಂದು ಬಾಯಿಯಲ್ಲಿ ಇಡುತ್ತವೆ. ಬಾಯಿಯಲ್ಲಿ ಇಟ್ಟಾಗ ಆ ಆಹಾರ ಎಲ್ಲ ಒಳಗೆ ಹೋಗ್ತದೆ. ಇದು ಇಂದ್ರಿಯಗಳು ಮಾಡುವ ಕೆಲಸ. ಇಂದ್ರಿಯಗಳು ಒಮ್ಮೆ ಯೋಚನೆ ಮಾಡ್ತಾವೆ ಅಂತ, ನಾವೆಲ್ಲ ಎಷ್ಟು ಕ್ರಿಯಾಶಾಲಿಗಳಾಗಿದ್ದೇವೆ. ಎಲ್ಲೆಲ್ಲಿ ಹೋಗಬೇಕು, ಆಹಾರವನ್ನು ಹುಡುಕಬೇಕು, ಅದನ್ನು ತರಬೇಕು, ಅದನ್ನು ಜಗಿಬೇಕು, ಅದನ್ನು ಹೊಟ್ಟೆ ಒಳಗೆ ಹಾಕಬೇಕು. ಆದರೆ ಈ ಹೊಟ್ಟೆ ಎಂಬುವಂಥದ್ದು ನಿಷ್ಕ್ರಿಯವಾಗಿ ಇದೆ, ಏನು ಕೆಲಸ ಮಾಡ್ತಾ ಇಲ್ಲ. ಬರೀ ಹೊಟ್ಟೆ ಅದು ತುಂಬಿಸಿಕೊಳ್ಳುವ ಕೆಲಸ ಮಾತ್ರ ಮಾಡುತ್ತದೆ, ಏನು ಕೆಲಸ ಮಾಡದೆ ಹೊಟ್ಟೆ ತುಂಬುತ್ತಾ ಇದೆ. ಇಂದ್ರಿಯಗಳೆಲ್ಲ ಒಮ್ಮೆ ಮುಷ್ಕರ ಮಾಡಿದ್ದಾವೆ ಅಂತ. ನಾವು ಯಾರೂ ಕ್ರಿಯೆ ಮಾಡುವುದು ಬೇಕಾಗಿಲ್ಲ. ಯಾವ ಇಂದ್ರಿಯಗಳು ಕೂಡ ಆಹಾರವನ್ನು ತರಲಿಕ್ಕೆ ಹೋಗಲಿಲ್ಲ, ಆಹಾರದ ಕಡೆ ಮುಖ ಮಾಡಿಲ್ಲ, ನೋಡಿಲ್ಲ. 1 ದಿನ ಆಯಿತು, 2 ದಿನ ಆಯಿತು, 3 ದಿನ ಆಯಿತು, ಇಂದ್ರಿಯಗಳಲ್ಲಿಯೇ ಶಕ್ತಿ ಕಡಿಮೆ ಆಗ್ತಾ ಬಂತಂತೆ. ಆಗ ಅವುಗಳಿಗೆಲ್ಲ ಗೊತ್ತಾಯಿತು, ಇಲ್ಲ, ಹೊಟ್ಟೆ ಕೂಡ ಕೆಲಸ ಮಾಡ್ತಾ ಇದೆ. ಹೊಟ್ಟೆ ತುಂಬಿದ್ದರೇ ನಾವೆಲ್ಲ ಗಟ್ಟಿಯಾಗಿ ಇರುವಂಥದ್ದು, ಇಲ್ಲದೇ ಇದ್ದರೆ ನಮ್ಮಲ್ಲಿ ಯಾವ ಶಕ್ತಿಯು ಕೂಡ ಇಲ್ಲ. ಇಂದ್ರಿಯಗಳಲ್ಲಿ ಶಕ್ತಿ ಬರಬೇಕು ಅಂತಾದರೆ ಹೊಟ್ಟೆ ತುಂಬಬೇಕು. ಹೊಟ್ಟೆ ತುಂಬಿದ್ದರೆ ಮಾತ್ರ ಇಂದ್ರಿಯಗಳಿಗೆ ಶಕ್ತಿ ಬರುವಂತ. ಹಾಗೆಯೇ ಇಡೀ ಜಗತ್ತಿಗೆ ಮೂಲ ಕಾರಣನಾದಂತಹ, ಜಗಜ್ಜನ್ಮಾದಿ ಕಾರಣನಾದಂತಹ ಭಗವಂತ, ಅವ ಎಲ್ಲರ ಒಳಗೆ ಇದ್ದಾನೆ. ಅವನನ್ನು ಮರೆತು ಬೇರೆ ಎಲ್ಲ ದೇವತೆಗಳನ್ನು ಪೂಜೆ ಮಾಡಿದರೆ ಯಾವ ಉಪಯೋಗವೂ ಕೂಡ ಇಲ್ಲ. ಬೇರೆ ಎಲ್ಲ ದೇವತೆಗಳ ಒಳಗೆ ಸರ್ವೋತ್ಕೃಷ್ಟನಾದ ಭಗವಂತ ಇದ್ದಾನೆ ಅಂತ ಪೂಜೆ ಮಾಡಿದ್ದರೆ, ಅಂತರ್ಯಾಮಿಯ ಪೂಜೆಯನ್ನು ಮಾಡಿದ್ದರೆ, ಆಗ ಭಗವಂತ ಪ್ರೀತನಾಗಿ ಏನು ಬೇಕು ಅದನ್ನೆಲ್ಲ ಕೊಡ್ತಾನೆ. ಅರ್ಥಾತ್ ಸರ್ವೋತ್ತಮನಾದವ ನಾರಾಯಣ ವಿಷ್ಣು, ಅವನ ಪೂಜೆ ಬೇಕು. ಅವನನ್ನು ಮರೆತು ಬೇರೆ ಯಾವ ದೇವತೆಗಳ ಪೂಜೆಯನ್ನು ಕೂಡ ಮಾಡಬಾರದು. ಅಂತಹ ಮಧುಸೂದನ ಏನಿದ್ದಾನೆ ಅವ ಉತ್ಕೃಷ್ಟನಾಗಿದ್ದಾನೆ ಅಂತ ಮಂಗಳಾಚರಣೆಯ ಶ್ಲೋಕ. ಪಾದಪ, ಪಾದಪ ಅಂತ ಹೇಳಿದ್ರೆ ಮರಕ್ಕೆ ಹೆಸರು. ಪಾದಾಭ್ಯಂ ಜಲಂ ಪಿಬತಿ. ಪಾದ ಅಂದರೆ ಬೇರು, ಬೇರುಗಳಿಂದ ನೀರನ್ನು ಕುಡಿತೇವೆ, ಆದ್ದರಿಂದ ಮರಕ್ಕೆ ಹೆಸರು ಪಾದಪ ಅಂತ. ಭಗವಂತನಿಗೂ ಕೂಡ ಪಾದಪ ಅಂತ ಹೆಸರು. ಪಾದಾಭ್ಯಾಂ ಪಾತಿ, ಯಾರು ಭಗವಂತನ ಪಾದಗಳನ್ನು ಆಶ್ರಯಿಸ್ತಾರೋ ಅವರನ್ನು ರಕ್ಷಣೆ ಮಾಡ್ತಾನೆ ಭಗವಂತ. ಆದ್ದರಿಂದ ಅವ ಪಾದಪ. ಅಂತಹ ಭಗವಂತ ಅವ ಉತ್ಕೃಷ್ಟನಾಗಿದ್ದಾನೆ, ನಮ್ಮನ್ನೆಲ್ಲ ರಕ್ಷಣೆ ಮಾಡಲಿ ಅಂತ ಮಂಗಳಾಚರಣೆಯ ಶ್ಲೋಕವನ್ನು ಹೇಳುತ್ತಾ, ನೈಮಿಷೇ ಅನಿಮಿಷ ಕ್ಷೇತ್ರೇ ಋಷಯ ಶೌನಕಾದಯ ಸತ್ರಂ ಸ್ವರ್ಗಾಯ ಲೋಕಾಯ ಸಹಸ್ರ ಸಮಮಾಸತ. ನೈಮಿಷ ಅಂತ ಒಂದು ಅರಣ್ಯ. ಎಂತಹ ಅರಣ್ಯ ಅಂತ ಅಂದರೆ ಅದು ಅನಿಮಿಷ ಕ್ಷೇತ್ರ, ದೇವತಾ ಕ್ಷೇತ್ರವಾಗಿದೆ ಆ ಅರಣ್ಯ. ಅನಿಮಿಷರು ಅಂದರೆ ದೇವತೆಗಳಿಗೆ ಹೆಸರು. ಕಣ್ಣಿನ ರೆಪ್ಪೆ ಯಾವಾಗಲೂ ತೆರೆದುಕೊಂಡೇ ಇರುತ್ತದೆ ಅಂತ, ಯಾವತ್ತೂ ಮುಚ್ಚುವುದಿಲ್ಲ ದೇವತೆಗಳು. ಆದ್ದರಿಂದ ಅವರಿಗೆ ಹೆಸರು ಅನಿಮಿಷರು ಅಂತ. ಅಂತಹ ಅನಿಮಿಷ ಕ್ಷೇತ್ರ, ದೇವತೆಗಳ ಕ್ಷೇತ್ರವಾದ ನೈಮಿಷಾರಣ್ಯದಲ್ಲಿ ಸಹಸ್ರ ಸಮಮಾಸತ, 1,000 ವರ್ಷಗಳವರೆಗೆ ನಡೆಯುವಂತಹ, 1,000 ವರ್ಷ ನಡೆಯುವಂತಹ ಒಂದು ಯಾಗ. ಆ ಯಾಗ ನಡೀತಾ ಇರುವಾಗ ಅಲ್ಲಿಗೆ ಬಂದವರು ಸೂತ ಪುರಾಣಿಕರು ಅಂತ. ಯಾಗ ಹೇಗಿತ್ತು ಅಂದರೆ, ಪ್ರಾತರ್ ಹುತಾಗ್ನಯ, ಮಧ್ಯಾಹ್ನದವರೆಗೆ ಯಾಗ. ಮಧ್ಯಾಹ್ನ ಊಟ ಎಲ್ಲ ಆಯಿತು ಅಂತಾದರೆ ಜ್ಞಾನ ಕಾರ್ಯ. ಯಾರಾದರೂ ಹೇಳುವವರು ಇದ್ದರೆ ಅದನ್ನು ಕೇಳುವಂಥದ್ದು.
ಏನಾದರೂ ಸಂದೇಹ ಇತ್ತು ಅಂದರೆ ಕೇಳುವಂಥದ್ದು. ಹೀಗೆ ಜ್ಞಾನ ಕಾರ್ಯ ಸಾಯಂಕಾಲದ ಸಮಯದಲ್ಲಿ ನಡೀತಾ ಇತ್ತು. ಹೇಗೂ ವೇದವ್ಯಾಸರ ಶಿಷ್ಯರು ಸೂತಪುರಾಣಿಕರು ಬಂದಿದ್ದಾರೆ. ಅವರನ್ನು ಸ್ವಾಗತಿಸಿ ಅವರಲ್ಲಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಶೌನಕಾದಿ ಮಹರ್ಷಿಗಳು ಕೇಳ್ತಾರೆ ಸೂತಪುರಾಣಿಕರಲ್ಲಿ, ಕಥಿತೋ ಭವತ ಸಮ್ಯಕ್ ದೇವಮಾರ್ಗ ಸುಖಪ್ರದ ಅಧುನಾ ಶ್ರೋತುಮಿಚ್ಛಾಮಿ ಯಮಮಾರ್ಗಂ ಭಯಂಕರಂ. ಇಷ್ಟರವರೆಗೆ ನಾವೆಲ್ಲ ಸುಖಪ್ರದವಾದಂತಹ ದೇವಮಾರ್ಗದ ಬಗ್ಗೆ ಕೇಳಿದ್ದೇವೆ. ಅದು ದೇವಮಾರ್ಗ ಅಂದರೆ ಬಹಳ ಸುಖಕರವಾದಂಥದ್ದು. ಯಾರಿಗೆ ಈ ದೇವಮಾರ್ಗ ಸುಖಪ್ರದವಾಗ್ತದೆ ಅಂದರೆ, ಯಾರು ಅನ್ನದಾನ ಮಾಡ್ತಾರೆ, ಯಾರು ಜಲದಾನ ಮಾಡ್ತಾರೆ, ಗೋದಾನ, ತಪಸ್ಸು, ಗುರು ಹಿರಿಯರಲ್ಲಿ ಭಕ್ತಿಯನ್ನು ಮಾಡ್ತಾರೆ, ಶಾಸ್ತ್ರ ಪ್ರವಚನ ಶ್ರವಣವನ್ನು ಮಾಡುತ್ತಾರೆ, ಅಸೂಯೆಯನ್ನು ಬಿಟ್ಟಿರುತ್ತಾರೆ, ಪುಣ್ಯಕರ್ಮಗಳನ್ನೆಲ್ಲ ಯಾರು ಮಾಡ್ತಾರೋ ಅವರಿಗೆಲ್ಲ ಈ ದೇವಮಾರ್ಗ ಅದು ಬಹಳ ಸುಖಕರವಾಗಿರುತ್ತದೆ ಅಂತ. ಮಹಾಭಾರತದಲ್ಲಿ ಒಂದು ಆಖ್ಯಾನ, ಇಂದ್ರದ್ಯುಮ್ನ ಅಂತ ಒಬ್ಬ ರಾಜ ಇದ್ದ. ಆ ಇಂದ್ರದ್ಯುಮ್ನ ಎಂಬ ರಾಜ ಒಳ್ಳೆಯ ರೀತಿಯಿಂದ ಪ್ರಜೆಗಳನ್ನೆಲ್ಲ ರಕ್ಷಣೆ ಮಾಡುತ್ತಾ ಕೊನೆಗೆ ಒಂದು ದಿವಸ ಈ ಲೋಕವನ್ನು ಬಿಟ್ಟು ಹೋದ ಅಂತ. ಸ್ವರ್ಗಕ್ಕೆ ಹೋದ. ಸ್ವರ್ಗದಲ್ಲಿ ಬೇಕಾದಷ್ಟು ದಿನ ಸುಖವನ್ನು ಅನುಭವಿಸಿದ. ಸುಖ ಎಲ್ಲ ಪುಣ್ಯ ಎಷ್ಟು ಇತ್ತು ಅಷ್ಟು ಸುಖವನ್ನು ಸ್ವರ್ಗದಲ್ಲಿ ಅನುಭವಿಸಬಹುದು. ಪುಣ್ಯ ಎಲ್ಲ ಖಾಲಿ ಆಯಿತು ಅಂತಂದರೆ ಸ್ವರ್ಗದಲ್ಲಿ ಬಿಟ್ಟು ಬರಬೇಕು ಅಂತ ಲೆಕ್ಕ. ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ. ಪುಣ್ಯ ಕ್ಷೀಣ ಆಯಿತು ಅಂತಾದರೆ ಮನುಷ್ಯ ಲೋಕಕ್ಕೆ ಬರಬೇಕು. ಈ ಇಂದ್ರದ್ಯುಮ್ನ ರಾಜನ ಪುಣ್ಯ ಎಲ್ಲ ಕ್ಷೀಣ ಆಯಿತು. ಎಷ್ಟು ಪುಣ್ಯ ಇತ್ತು ಅಷ್ಟು ಸುಖವನ್ನು ಪಟ್ಟ. ಕೆಳಗೆ ಬಿದ್ದ ಅಂತ. ಕೆಳಗೆ ಬಿದ್ದಾಗ ಅವನಿಗೆ ಮೊದಲು ಎದುರಾಗಿದ್ದು ಒಂದು ಗೂಬೆ. ಗೂಬೆಯನ್ನು ಕರೆದು ಮಾತನಾಡಿಸಿದ, ನನ್ನ ಪರಿಚಯ ನಿನಗೆ ಇದೆಯಾ ಅಂತ. ನಾನು ಇಂದ್ರದ್ಯುಮ್ನ ಎಂಬ ರಾಜ, ಸ್ವಲ್ಪ ಹಿಂದೆ ಈ ರಾಜ್ಯವನ್ನೆಲ್ಲ ಪರಿಪಾಲನೆ ಮಾಡಿದವ ನಾನು, ನನ್ನ ಪರಿಚಯ ಇದೆಯಾ ಅಂತ ಕೇಳಿದಾಗ ಗೂಬೆ ಹೇಳಿತು. ಮೇಲೆ ಕೆಳಗೆ ಎಲ್ಲ ಮುಖ ನೋಡಿತು ಅಂತೆ ಗೂಬೆ. ಯಾರು ಇರಬಹುದು ಇವ, ನನ್ನ ಬಗ್ಗೆ ನನ್ನ ಮುಂದೆ ಬಂದು ಮಾತನಾಡ್ತಾ ಇದ್ದಾನೆ ಯಾರು ಅಂತ. ಗೂಬೆಗೆ ಗೊತ್ತಾಗಲಿಲ್ಲ. ನಿನ್ನ ಪರಿಚಯ ನನಗೆ ಇಲ್ಲ ಅಂತ ಹೇಳಿದ್ದು. ಇವನಿಗೆ ಸ್ವಲ್ಪ ದುಃಖ ಆಯಿತು, ಬೇಸರ ಆಯಿತು. ಇಷ್ಟೆಲ್ಲ ರಾಜ್ಯ ಪರಿಪಾಲನೆ ಮಾಡಿದವ ನಾನು, ನನ್ನ ಪರಿಚಯವೇ ಇಲ್ಲ ಅಂತ ಹೇಳ್ತಾ ಇದೆ. ಇವನ ದುಃಖವನ್ನು ನೋಡಿ ಆ ಗೂಬೆ ಹೇಳಿತು, ನನಗಿಂತಲೂ ಸ್ವಲ್ಪ ವಯಸ್ಸಲ್ಲಿ ದೊಡ್ಡದಾದಂತಹ ಒಂದು ಬಕ ಪಕ್ಷಿ ಇದೆ, ಅದಕ್ಕೆ ವಿಷಯ ಗೊತ್ತಿರಬಹುದು, ನೀನು ನನ್ನ ನೋಡಿರಬಹುದು. ಆ ಬಕ ಪಕ್ಷಿಯನ್ನು ಹೋಗಿ ಕೇಳು ಅಂತ. ಇಂದ್ರದ್ಯುಮ್ನ ಹಾಗೆ ಮಾಡಿದ. ಬಕ ಪಕ್ಷಿಯ ಮುಂದೆ ಹೋಗಿ ಕೇಳಿದ, ನನ್ನ ಪರಿಚಯ ಇದೆಯಾ ಅಂತ. ಆ ಬಕ ಪಕ್ಷಿಯು ಕೂಡ ಮೇಲಿನಿಂದ ಕೆಳಗೆ, ಕೆಳಗಿನಿಂದ ಮೇಲೆ ಎಲ್ಲ ನೋಡಿತು ಅಂತ ಇವನನ್ನು. ಪರಿಚಯ ಆಗಲಿಲ್ಲ ಅದಕ್ಕೆ. ನಿನ್ನ ಪರಿಚಯ ಇಲ್ಲ ಅಂತ ಹೇಳಿಬಿಟ್ಟಿತು. ಮತ್ತೆ ಬೇಸರ ಆಯಿತು, ದುಃಖ ಆಯಿತು ಇಂದ್ರದ್ಯುಮ್ನ ರಾಜನಿಗೆ. ಆ ಬೇಸರವನ್ನು ನೋಡಿ ಆ ಬಕಪಕ್ಷಿ ಹೇಳಿತು, ನನಗಿಂತಲೂ ವಯಸ್ಸಿನಲ್ಲಿ ಹಿರಿದಾದ ಒಂದು ಬಕ ಅಂದರೆ ಕೊಕ್ಕರೆ, ಇನ್ನೊಂದು ಆಮೆ ಇದೆ, ನನಗಿಂತಲೂ ಸ್ವಲ್ಪ ವಯಸ್ಸಿನಲ್ಲಿ ಸ್ವಲ್ಪ ದೊಡ್ಡದು. ಅದು ಒಂದು ಸರೋವರದಲ್ಲಿ ಆಮೆ ವಾಸ ಮಾಡ್ತಾ ಇರ್ತದೆ. ಆ ಆಮೆಯ ಬಳಿ ಹೋಗಿ ಕೇಳು, ನಿನ್ನ ಪರಿಚಯ ಸಿಗಬಹುದು. ಇಂದ್ರದ್ಯುಮ್ನ ರಾಜ ಹಾಗೆ ಮಾಡಿದ. ಸರೋವರದ ಬಳಿಗೆ ಹೋದ, ಆಮೆಯನ್ನು ನೋಡಿದ, ಆಮೆಯ ಬಳಿ ಕೇಳಿದ, ನನ್ನ ಪರಿಚಯ ಇದೆಯಾ ಅಂತ. ಆ ಆಮೆ
ಇವನನ್ನು ನೋಡಿ ಕೂಡಲೇ ಕಣ್ಣಲ್ಲಿ ಜೋರಾಗಿ ನೀರನ್ನು ಸುರಿಸಲಿಕ್ಕೆ ಪ್ರಾರಂಭ ಮಾಡಿತ್ತು. ಅದು ಸಂತೋಷದ ಕಣ್ಣೀರು, ಆನಂದ ಬಾಷ್ಪ. ಯಾಕೆ ಅಳುತ್ತಾ ಇದ್ದಿ ಅಂತ ಇಂದ್ರದ್ಯುಮ್ನ ರಾಜ ಕೇಳಿದ. ಆಗ ಆಮೆ ಮಾತನಾಡಿತು, ಇಲ್ಲ, ನಿನ್ನ ಪರಿಚಯ ಯಾರಿಗೆ ಇಲ್ಲ ಹೇಳು. ಎಷ್ಟೆಲ್ಲ ಲೋಕೋಪಕಾರದ ಕೆಲಸ ನೀನು ಮಾಡಿದ್ದಿ. ಈ ಸರೋವರವನ್ನು ನಿರ್ಮಾಣ ಮಾಡಿದವನೇ ನೀನು. ಎಷ್ಟು ಉಪಕಾರ ಆಗಿದೆ ಈ ಸರೋವರದಿಂದ. ಸುತ್ತಮುತ್ತಲಿನ ಎಲ್ಲ ಪ್ರದೇಶದವರು ಇಲ್ಲಿಗೆ ಬಂದು ನೀರನ್ನು ತೆಗೆದುಕೊಂಡು ಹೋಗ್ತಾರೆ, ಕುಡಿಲಿಕ್ಕೆ, ಅಡಿಗೆಗೆ ಎಲ್ಲ ಪ್ರಾಣಿ ಪಕ್ಷಿಗಳು ಎಲ್ಲ ಬಂದು ಈ ನೀರನ್ನು ಕುಡಿತಾ ಇವೆ. ಇಷ್ಟು ಲೋಕೋಪಕಾರದ ಕೆಲಸ ನೀನು ಮಾಡಿದ್ದಿ, ಇಂತಹ ನಿನ್ನನ್ನು ಮರೀಲಿಕ್ಕೆ ಸಾಧ್ಯವಾ ಅಂತ ಆಮೆ ಹೇಳಿತು ಅಂತ. ಇಂದ್ರದ್ಯುಮ್ನ ರಾಜನಿಗೆ ಬಹಳ ಸಂತೋಷ ಆಯಿತು. ಆ ಕಾಲದಲ್ಲಿ ದೇವತೆಗಳೇ ವಿಮಾನವನ್ನು ಹೊತ್ತುಕೊಂಡು ಬಂದರು ಅಂತ. ಇಂದ್ರದ್ಯುಮ್ನ, ಈ ವಿಮಾನದಲ್ಲಿ ಕೂತ್ಕೋ, ನಿನ್ನ ಪುಣ್ಯ ಮುಗಿದಿಲ್ಲ, ಇನ್ನೂ ಸ್ವರ್ಗಕ್ಕೆ ಬಾ ಅಂತ ಕರ್ಕೊಂಡು ಹೋದರು ಅಂತ. ಏನು ಕಥೆಯ ಸಂದೇಶ? ನಾವು ಇರುವಷ್ಟು ಕಾಲ ಪರೋಪಕಾರದ ಕಾರ್ಯ ಮಾಡಬೇಕು ಅಂತ. ನಾವು ಈ ಲೋಕವನ್ನು ಬಿಟ್ಟು ಹೋದ ಮೇಲೆ ನಮ್ಮ ಬಗ್ಗೆ ಎರಡು ಒಳ್ಳೆಯ ಮಾತನನ್ನು ಯಾರಾದರೂ ಆಡ್ತಾರೋ ಆಗ ಪುಣ್ಯ ಇನ್ನಷ್ಟು ವೃದ್ಧಿ ಆಗ್ತದೆ. ನಾವು ಮಾಡಿದ ಒಳ್ಳೆಯ ಕೆಲಸವನ್ನು ಯಾರಾದರೂ ಆಡಿಕೊಂಡ್ರೆ ಸಾಕು, ಪುಣ್ಯ ಇನ್ನಷ್ಟು ವೃದ್ಧಿ ಆಗ್ತದೆ. ಅದೇ ನಾವು ಮಾಡಿದ ಕೆಟ್ಟ ಕಾರ್ಯವನ್ನು ಯಾರಾದರೂ ಹೇಳಿದರೆ ಆಗ ಪುಣ್ಯ ನಾಶ ಆಗ್ತದೆ. ಇಂದ್ರದ್ಯುಮ್ನ ಮಾಡಿದ ಪುಣ್ಯವನ್ನೆಲ್ಲ ಆಮೆ ಹೇಳಿತು, ಅವನ ಬಗ್ಗೆ ಒಳ್ಳೆಯದನ್ನು ಮಾತನಾಡಿತು. ಮತ್ತೆ ಪುಣ್ಯ ವೃದ್ಧಿ ಆಯಿತು. ದೇವತೆಗಳೇ ಬಂದು ಕರ್ಕೊಂಡು ಹೋದರು, ನಿನ್ನ ಪುಣ್ಯ ಮುಗಿದಿಲ್ಲ, ಇನ್ನೂ ಇದೆ ಬಾ ಅಂತ. ಹಾಗೆಯೇ ದೇವಮಾರ್ಗ ಸುಖಪ್ರದ. ಇಂತಹ ಮಾರ್ಗ ಪ್ರಾಪ್ತಿ ಆಗಬೇಕು ಅಂದರೆ ಅದಕ್ಕೆ ಬೇಕಾದಂತಹ ಪುಣ್ಯಕರ್ಮವನ್ನು ಮಾಡಿರಬೇಕು. ಯಾರು ಇಂತಹ ಒಳ್ಳೆಯ ಪುಣ್ಯಕರ್ಮವನ್ನೆಲ್ಲ ಮಾಡಿರ್ತಾರೆ ಅವರಿಗೆ ಒಳ್ಳೆಯ ಮಾರ್ಗ, ಸ್ವರ್ಗಕ್ಕೆ ಹೋಗುವ ಮಾರ್ಗ ಅದು ಒಳ್ಳೆಯ ರೀತಿಯಿಂದ ಇರುತ್ತದೆ. ಸ್ವರ್ಗದಲ್ಲಿ ಒಳ್ಳೆಯ ರೀತಿಯಿಂದ ಇರಬಹುದು. ಇದನ್ನೆಲ್ಲ ನೀನು ಹಿಂದೆಯೇ ಹೇಳಿ ಆಗಿದೆ. ಸೂತ ಪುರಾಣಿಕರಲ್ಲಿ ಶೌನಕಾದಿಗಳು ಕೇಳುವುದು ದೇವಮಾರ್ಗ ಅದು ಸುಖಪ್ರದವಾದದ್ದು ಎಲ್ಲ ಕೇಳಿದ್ದೇವೆ. ಈಗ ಯಮ ಮಾರ್ಗಂ ಭಯಂಕರಂ, ಭಯಂಕರವಾದ ಯಮ ಮಾರ್ಗ ಹೇಗಿರುತ್ತದೆ ಅದನ್ನು ನೋಡುವವರು ಯಾರು? ಇದೆಲ್ಲವನ್ನು ಹೇಳಬೇಕು. ಯಾಕೆ ಅಂದರೆ ಹೇಗೆ ಇದೆ ಹಾಗೆಯೇ ಹೇಳುವ ಸಾಮರ್ಥ್ಯ ಅದು ಸೂತ ಪುರಾಣಿಕರು ನಿಮ್ಮಲ್ಲಿ ಇದೆ. ಯಾಕೆ ಅಂದರೆ ವೇದವ್ಯಾಸರ ಶಿಷ್ಯರು ನೀವು. ಆದ್ದರಿಂದ ಆಗ ಸೂತ ಪುರಾಣಿಕರು ಹೇಳುತ್ತಾರೆ, ಶೃಣುಧ್ವಂ ಭೋ ಪ್ರವಕ್ಷ್ಯಾಮಿ ಯಮ ಮಾರ್ಗಂ ಸುದುರ್ಗಮಂ ಸುಖದಂ ಪುಣ್ಯಶೀಲಾನಾಂ ಪಾಪಿನಾಂ ದುಃಖದಾಯಕಂ. ನೀವು ಕೇಳಿದ ಹಾಗೆಯೇ ಪುಣ್ಯವಂತರಿಗೆ ಸುಖಪ್ರದವಾದಂತಹ, ಪಾಪಿಗಳಿಗೆ ದುಃಖಪ್ರದವಾದಂತಹ ದುರ್ಗಮವಾದಂತಹ ಯಮ ಮಾರ್ಗ ಅದನ್ನು ನಾನು ಹೇಳುತ್ತೇನೆ. ಆ ಯಮ ಮಾರ್ಗ ಪಾಪಿಗಳಿಗೆ ಮಾತ್ರ ದುರ್ಗಮ ಅಂತ, ದುಃಖಪ್ರದ. ಪುಣ್ಯವಂತರಿಗೆ ಅದು ಸುಖಪ್ರದವಾಗಿದೆ. ಅಂತಹ ಯಮ ಮಾರ್ಗವನ್ನು ನಾನು ಹೇಳುತ್ತೇನೆ. ನಾನು ಹೇಳುತ್ತೇನೆ ಅಂದರೆ ಈ ಪ್ರಶ್ನೆಯನ್ನು ಮಾಡಿದವರು ಗರುಡ ದೇವರು ಅಂತ. ಯಾರಲ್ಲಿ ಪ್ರಶ್ನೆ ಮಾಡಿದ್ದು ಅಂದರೆ ವಿಷ್ಣುವಿನಲ್ಲಿ ಪ್ರಶ್ನೆ ಮಾಡಿದ್ದು. ಆಗ ವಿಷ್ಣುವೇ ಗರುಡನಿಗೆ ಉತ್ತರ ಕೊಟ್ಟಿದ್ದು. ಅದೇ ಗರುಡ ಪುರಾಣ. ಗರುಡ ಪುರಾಣ ಅಂದರೆ ಗರುಡನ ಬಗ್ಗೆ ವಿಷಯ ಬರುವಂತಹ ಪುರಾಣ ಗರುಡ ಪುರಾಣ ಅಲ್ಲ. ಗರುಡ ತನಗೆ ಏನೆಲ್ಲ ಜಿಜ್ಞಾಸೆ ಪ್ರಶ್ನೆ ಎಲ್ಲ ಇದೆ ಅದನ್ನು ವಿಷ್ಣುವಿನಲ್ಲಿ ಕೇಳಿದಾಗ ವಿಷ್ಣು ಗರುಡನಿಗೆ ಏನು ಹೇಳಿದ ಅದೇ ಗರುಡ ಪುರಾಣ. ಗರುಡನ ಏನು ಪ್ರಶ್ನೆ ಮಾಡಿದ, ವಿಷ್ಣು ಏನು ಉತ್ತರ ಕೊಟ್ಟ, ಇದನ್ನು ನಾನು ಹೇಳುತ್ತೇನೆ ಅಂತ ಸೂತ ಪುರಾಣಿಕರು ಹೇಳಿದ್ದು. ಗರುಡ ವಿಷ್ಣುವಿನಲ್ಲಿ ಕೇಳುತ್ತಾ ಇದ್ದಾನೆ,
ಅಧುನಾ ಶ್ರೋತುಮಿಚ್ಛಾಮಿ ಯಮಮಾರ್ಗಂ ಭಯಂಕರಂ ತ್ವದ್ಭಕ್ತಿ ವಿಮುಖಾನಾಂ ಚ ತತ್ರೈವ ಗಮನಂ ಶ್ರುತಂ. ಭಯಂಕರವಾದಂತಹ ಯಮ ಮಾರ್ಗವನ್ನು ನಾನು ಕೇಳಬೇಕು, ಅದರ ವರ್ಣನೆಯನ್ನು ಕೇಳಬೇಕು ಅಂತ ಇಚ್ಛೆ ಪಡ್ತಾ ಇದ್ದೇನೆ. ನಿನ್ನಲ್ಲಿ ಯಾರಿಗೆ ಭಕ್ತಿ ಇಲ್ಲವೋ ಅವರು ಈ ದುಃಖಪ್ರದವಾದಂತಹ ಯಮ ಮಾರ್ಗದಲ್ಲಿ ಬಹಳ ಕಷ್ಟಪಡ್ತಾರೆ ಅಂತ ಕೇಳಿದ್ದೇನೆ. ಮಾತ್ರವಲ್ಲ, ಸುಗಮಂ ಭಗವನ್ನಾಮ ಜಿಹ್ವಾಚ ವಶವರ್ತಿನಿ ತಥಾಪಿ ನರಕಂ ಯಾಂತಿ ದಿಗ್ದಿಗಸ್ತು ನರಾಧಮಾನ್. ನಿನ್ನ ಸ್ಮರಣೆ ಮಾಡದವರು ಈ ಯಮ ಮಾರ್ಗದಲ್ಲಿ ಬಹಳ ಕಷ್ಟಪಡ್ತಾರೆ, ಅಂಥವರಿಗೆ ಧಿಕ್ಕಾರ ಇರಲಿ. ಗರುಡ ಹೇಳುವಂತಹ ಮಾತು. ಸುಲಭವಾಗಿ ಆ ಯಮ ಮಾರ್ಗದಲ್ಲಿ ಸುಖ ಪಡಬಹುದು ನಾವು, ಆದರೆ ಅಂತಹ ಸುಲಭವಾದ ಉಪಾಯ ಇದ್ದರೂ ಆ ಯಮ ಮಾರ್ಗದಲ್ಲಿ ದುಃಖ ಪಡ್ತಾರೆ ಅಲ್ವಾ, ಅವರಿಗೆ ಧಿಕ್ಕಾರ ಇರಲಿ ಅಂತ ಗರುಡ ಹೇಳುತ್ತಾನೆ. ಭಯಂಕರವಾದಂತಹ ಯಮ ಮಾರ್ಗದಲ್ಲಿ ಸುಖ ಪಡಬಹುದು ಅಂದರೆ ಹೇಗೆ ಬರಬಹುದು? ಸುಗಮಂ ಭಗವನ್ನಾಮ ಜಿಹ್ವಾಚ ವಶವರ್ತಿನಿ. ಭಗವಂತನ ನಾಮ ಸ್ಮರಣೆ ಮಾಡಿದರೆ ಸಾಕುವಂತೆ ಈ ಯಮ ಮಾರ್ಗ ಸುಲಭವಾಗಿ ಬಿಡುತ್ತದೆ. ಯಮ ಮಾರ್ಗವನ್ನು ಪ್ರವೇಶ ಮಾಡಿದ ಯಾರೂ ಎಲ್ಲಿಗೂ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಯಮ ಮಾರ್ಗವನ್ನು ಪ್ರವೇಶ ಮಾಡಲೇಬೇಕು. ಆದರೆ ಯಮ ಮಾರ್ಗ ಭಯಂಕರವಾಗಿ ಇರುತ್ತದೆ. ಯಾರಿಗೆ? ಪಾಪಿಗಳಿಗೆ ಮಾತ್ರ. ಪುಣ್ಯಶಾಲಿಗಳಿಗೆ ಅದು ಭಯಂಕರ ಅಲ್ಲ, ಸುಖಪ್ರದವೇ. ಸುಖಪ್ರದ ಆಗಬೇಕು ಅಂತಾದರೆ ಸುಲಭವಾದ ಮಾರ್ಗ ಯಾವುದು? ಭಗವನ್ನಾಮ ಸಂಕೀರ್ತನೆ. ಇದು ಬಹಳ ಸುಲಭವಾದ ಮಾರ್ಗ. ಕಲಿಯುಗದಲ್ಲಿಯೂ ಕೂಡ ಬೇಕಾದಷ್ಟು ಉಪಾಯಗಳು ಎಲ್ಲ ಇವೆ. ಬಹೂನಿ ಧರ್ಮಜಾಲಾನಿ ಸಾಪಾಯಾನಿ ಕಲಯುಗೆ ಅಂತ. ಪುಣ್ಯ ಸಂಪಾದನೆಗೆ ಬಹಳಷ್ಟು ಉಪಾಯಗಳು ಎಲ್ಲ ಇವೆ. ಆದರೆ ಎಲ್ಲ ಉಪಾಯಗಳು ಕೂಡ ಅಪಾಯದಿಂದ ಕೂಡಿರುವಂಥದ್ದು. ಏನೋ ಒಬ್ಬರಿಗೆ ಉಪಕಾರವನ್ನು ಮಾಡಲಿಕ್ಕೆ ಹೋಗ್ತೇನೆ ಅಂದರೆ ಇನ್ನೊಬ್ಬರಿಗೆ ಅದು ತೊಂದರೆ ಆಗಿರುತ್ತದೆ. ದೊಡ್ಡ ಒಂದು ಯಜ್ಞವನ್ನು ಮಾಡುತ್ತೇನೆ ಅಂತ ಹೋದರೆ ಈ ಕಲಿಯುಗದಲ್ಲಿ 100ಕ್ಕೆ 100 ಸರಿಯಾಗಿ ಮಾಡಲಿಕ್ಕೆ ಬರುವುದಿಲ್ಲ. ಅದರಿಂದ ಪಾಪವೂ ಕೂಡ ಬರ್ತದೆ. ಬಹೂನಿ ಧರ್ಮಜಾಲಾನಿ, ಬೇಕಾದಷ್ಟು ಧರ್ಮ ಮಾರ್ಗಗಳು ಇವೆ ಕಲಿಯುಗದಲ್ಲಿ. ಆದರೆ ಸಾಪಾಯಾನಿ, ಅಪಾಯದಿಂದ ಕೂಡಿರೋದವುಗಳು ಅವೆಲ್ಲವೂ ಕೂಡ. ಮತ್ತು ಅಪಾಯ ಇಲ್ಲದ ಧರ್ಮ ಅದು ಯಾವುದು? ಹರಿಸ್ತುತಿಷ್ಟಾನ್ನದಾನಂ ನಿರಪಾಯಮಿದಂ ಸ್ಮೃತಂ. ಎರಡೇ ಎರಡು, ಅದರಲ್ಲಿ ಅಪಾಯ ಇಲ್ಲ ಅಂತ. ಹರಿಸ್ತುತಿ, ಭಗವಂತನ ನಾಮ ಸಂಕೀರ್ತನೆ. ರಾಮ, ಕೃಷ್ಣ, ಗೋವಿಂದ ಈ ನಾಮವನ್ನು ಹೇಳುವಾಗ ಯಾವ ಅಪಾಯ ಕೂಡ ಇಲ್ಲ, ತಪ್ಪಾಗ್ತದೆ ಅಂತನೂ ಇಲ್ಲ. ಭಕ್ತಿ ಇದ್ದರೆ ಸಾಕು, ಯಾವ ನಾಮವನ್ನು ಕೂಡ ಸಂಕೀರ್ತನೆ ಮಾಡಬಹುದು. ಅದರಿಂದ ಯಾವ ತೊಂದರೆ ಕೂಡ ಇಲ್ಲ. ಹರಿಸ್ತುತಿಶ್ಚ ಅನ್ನದಾನಂ, ಇನ್ನೊಂದು ಅನ್ನದಾನ. ಒಳ್ಳೆಯ ರೀತಿಯಿಂದ ಅನ್ನದಾನವನ್ನು ಮಾಡಿದರೆ ಅವರ ಒಳಗೆ ಇರುವ ಭಗವಂತ ಪ್ರೀತನಾಗ್ತಾನೆ ಅಂತ. ಒಬ್ಬರಿಗೆ ತಿನ್ನಲಿಕ್ಕೆ ಕೊಟ್ಟರೆ ಅವ ತಿನ್ನುವುದರಿಂದ ಖುಷಿ ಪಡ್ತಾನೆ. ಅವ ಖುಷಿ ಪಡುವುದು ಅಂದರೆ ಏನು? ಅವನ ಒಳಗೆ ಇರುವ ಭಗವಂತ ಪ್ರೀತನಾಗ್ತಾನೆ ಅಂತ. ಅದರಿಂದ ಯಾವ ಅಪಾಯ ಕೂಡ ಇಲ್ಲ. ಹೀಗೆ ನಿರಪಾಯವಾದ ಉಪಾಯಗಳು ಅಂದರೆ ಎರಡೇ, ಒಂದು ಭಗವಂತನ ನಾಮ ಸಂಕೀರ್ತನೆ, ಇನ್ನೊಂದು ಅನ್ನದಾನ. ಒಳ್ಳೆಯ ರೀತಿಯಿಂದ ಅನ್ನದಾನವನ್ನು ಮಾಡಿದ್ದರೆ, ಭಗವಂತನ ನಾಮ ಸಂಕೀರ್ತನೆ ಮಾಡಿದ್ದರೆ ಯಾವ ಅಪಾಯಗಳು ಕೂಡ ಇಲ್ಲ. ಇಷ್ಟು ಸುಲಭವಾದ ಉಪಾಯ ಇರಬೇಕಾದ್ರೆ ಯಮ ಮಾರ್ಗದಲ್ಲಿ ಕಷ್ಟಪಡ್ತಾರಲ್ಲ ಅವರಿಗೆ ಧಿಕ್ಕಾರ ಇರಲಿ ಅಂತ ಗರುಡ ಹೇಳುತ್ತಾನೆ. ಮಹಾಭಾರತದಲ್ಲಿ ಬರುತ್ತದೆ, ನಾರಾಯಣೋ ನಾಮ ನರೋ ನರಾಣಾಂ ಪ್ರಸಿದ್ಧ ಚೋರ ಕಥಿತ ಪೃಥಿವ್ಯಾಂ. ನಾರಾಯಣ ಎಂಬಂಥ ಒಬ್ಬ ದೊಡ್ಡ ಚೋರ, ಕಳ್ಳ ಇದ್ದಾನೆ ಅಂತ. ಸಾಮಾನ್ಯ ಕಳ್ಳ ಅಲ್ಲವ,
ಅನೇಕ ಜನ್ಮಾರ್ಜಿತ ಪಾಪ ಸಂಚಯಂ. ಅವ ಕಳ್ಳತನ ಮಾಡುವುದು ಅಂದರೆ ಏನು ಕಳ್ಳತನ ಮಾಡುವುದು? ಆ ಸಂಪತ್ತು ಈ ಸಂಪತ್ತು, ದುಡ್ಡು, ವಸ್ತ್ರ ಅದೆಲ್ಲ ಅಲ್ಲ. ಅನೇಕ ಜನ್ಮಾರ್ಜಿತ ಪಾಪ ಸಂಚಯಂ. ನಾವು ಆ ಚೋರನನ್ನು ನಾರಾಯಣ ಅಂತ ಕರೆದ್ರೆ ಸಾಕು, ನಾವು ಜನ್ಮ ಜನ್ಮಾಂತರದಲ್ಲಿ ಮಾಡಿದ ಪಾಪಕರ್ಮಗಳನ್ನು ಹರತ್ಯಶೇಷಂ ಸ್ಮೃತ ಮಾತ್ರೆಯವ. ಸ್ಮರಣೆ ಮಾಡಿದರೆ ಸಾಕು, ಎಲ್ಲವನ್ನು ಕೂಡ ಅಪಹರಣ ಮಾಡಿಕೊಂಡು ಹೋಗಿಬಿಡ್ತಾನೆ ಅಂತ. ಹಾಗಾದರೆ ನಾರಾಯಣ ಅಂತ ಒಂದು ನಾಮವನ್ನು ಹೇಳಿದರೆ ಸಾಕು, ಜನ್ಮ ಜನ್ಮಾಂತರದಲ್ಲಿ ಮಾಡಿದ ಪಾಪಕರ್ಮಗಳು ಸುಟ್ಟು ಭಸ್ಮವಾಗಿ ಹೋಗ್ತದೆ. ಆದರೆ ಕಲಿಯುಗದಲ್ಲಿ ದುರಂತ ಅಂದರೆ ಏನು? ಭಗವಂತನ ನಾಮವನ್ನು ಹೇಳಲಿಕ್ಕೆ ಸಮಯ ಸಾಕಾಗುವುದಿಲ್ಲ. ಆದ್ದರಿಂದಲೇ ಯಮ ಮಾರ್ಗ ಅಂಥವರಿಗೆ ಕಷ್ಟಪ್ರದವಾಗ್ತದೆ, ದುಃಖಪ್ರದವಾಗ್ತದೆ. ಇನ್ನೊಂದು ಯಕ್ಷ ಕೇಳುತ್ತಾನೆ ಅಂತ, ಅತ್ಯಂತ ಆಶ್ಚರ್ಯಕರವಾದಂತಹ ವಿಷಯ ಯಾವುದು ಅಂತ. ಲೋಕದಲ್ಲಿ ಅತ್ಯಂತ ಆಶ್ಚರ್ಯಕರವಾದಂಥ ವಿಷಯ ಯಾವುದು? ಧರ್ಮರಾಜ ಹೇಳುವ ಮಾತು, ನಾರಾಯಣೇತಿ ಮಂತರೋಸ್ತಿ ವಾಗಸ್ತಿ ವಶವರ್ತಿನಿ ತಥಾಪಿ ನರಕೆ ಘೋರೆ ಪತಂತಿ ಇತ್ಯೇತತ್ ಅದ್ಭುತಂ. ಲೋಕದಲ್ಲಿ ಆಶ್ಚರ್ಯಕರವಾದಂತಹ ವಿಷಯ ಯಾವುದು ಅಂದರೆ, ನಾರಾಯಣ ಅಂತ ಒಂದು ಮಂತ್ರ ಇದೆ. ಎಲ್ಲರೂ ಕೂಡ ಬೇಕಾದಾಗ ಹೇಳಬಹುದು. ಯಾಕೆ? ವಾಗಸ್ತಿ ವಶವರ್ತಿನಿ. ಹೇಳುವಂಥ ನಾಲಿಗೆ ಅದು ಯಾರದ್ದು ಅಲ್ಲ, ನಮ್ಮ ನಾಲಿಗೆ, ನಮ್ಮ ವಶದಲ್ಲಿಯೇ ಇರುವಂಥದ್ದು. ಆದರೂ ನಾರಾಯಣ ಅಂತ ಯಾರು ಹೇಳ್ತಾ ಇಲ್ಲ. ಆದ್ದರಿಂದ ಏನಾಗ್ತಾ ಇದೆ? ನರಕೆ ಘೋರೆ ಪತಂತಿ, ಘೋರವಾದ ನರಕದಲ್ಲಿ ಎಲ್ಲರೂ ಹೋಗಿ ಬೀಳ್ತಾ ಇದ್ದಾರೆ. ಇದಕ್ಕಿಂತ ಅದ್ಭುತವಾದಂತಹ ಆಶ್ಚರ್ಯಕರವಾದಂತಹ ವಿಷಯ ಬೇರೆ ಯಾವುದು ಇದೆ? ಆದ್ದರಿಂದ ಯಾರು ಭಗವಂತನ ನಾಮ ಸಂಕೀರ್ತನೆಯನ್ನು ಮಾಡುತ್ತಾರೋ ಅವರಿಗೆ ಯಮ ಮಾರ್ಗ ಅದು ಸುಖಪ್ರದವಾಗ್ತದೆ. ಯಾರು ಪಾಪಿಗಳು ಅಂತ ಇದ್ದಾರೆ, ಸುಗಮವಾದರೂ ಬಹಳ ಸುಲಭ ಸಾಧ್ಯವಾದಂತಹ ನಾಮ ಸಂಕೀರ್ತನೆಯನ್ನು ಕೂಡ ಯಾರು ಮಾಡುವುದಿಲ್ಲವೋ ಅಂಥವರಿಗೆ ಆ ಯಮ ಮಾರ್ಗ ತುಂಬ ದುಃಖಪ್ರದವಾಗ್ತದೆ. ಅಂಥವರಿಗೆ ಧಿಕ್ಕಾರ ಇರಲಿ. ಅಥೋಮೇ ಭಗವನ್ ಬ್ರೂಹಿ ಪಾಪಿನಾಂ ಯಾ ಗತಿರ್ಭವೇತ್. ಭಗವಂತ ಪಾಪಿಗಳಿಗೆ ಅಂದರೆ ನಿನ್ನ ನಾಮವನ್ನು ಯಾರು ಸಂಕೀರ್ತನೆ ಮಾಡುವುದಿಲ್ಲವೋ ಅಂಥವರಿಗೆ ಯಾವ ಗತಿ ಉಂಟಾಗ್ತದೆ, ಯಾವ ರೀತಿಯಿಂದ ಅವರು ಯಮ ಮಾರ್ಗದಲ್ಲಿ ದುಃಖವನ್ನು ಅನುಭವಿಸ್ತಾರೆ, ಇದೆಲ್ಲವನ್ನು ಕೂಡ ಕೇಳಬೇಕು ಅಂತ ಇದ್ದೇನೆ. ಆಗ ಭಗವಂತ ಹೇಳುತ್ತಾನೆ, ವಕ್ಷ್ಯೇಹಂ ಶೃಣು ಪಕ್ಷೀಂದ್ರ ಯಮ ಮಾರ್ಗಂ ಚ ಏನಮೇ ನರಕೆ ಪಾಪಿನೋ ಯಾಂತಿ ಶೃಣ್ವತಾಮಪಿ ಭೀತಿದಂ. ಭಯಪ್ರದವಾದಂತಹ ಯಮ ಮಾರ್ಗವನ್ನು ನಾನು ಹೇಳುತ್ತೇನೆ. ಯಾರೆಲ್ಲ ಈ ಯಮ ಮಾರ್ಗದಲ್ಲಿ ದುಃಖವನ್ನು ಪಡ್ತಾರೆ, ಕಷ್ಟಪಡ್ತಾರೆ ಅಂದರೆ, ಏಹಿ ಪಾಪರತಾಹ, ಯಾವಾಗಲೂ ಪಾಪಕರ್ಮದಲ್ಲಿಯೇ ಆಸಕ್ತರಾಗಿರುತ್ತಾರೋ ಅಲ್ವಾ, ಅವರೆಲ್ಲ ದುಃಖ ಪಡ್ತಾರೆ ಅಂತ ಯಮ ಮಾರ್ಗದಲ್ಲಿ. ದಯಾ ಧರ್ಮ ವಿವರ್ಜಿತಾ, ಯಾರಿಗೆ ದಯೆ ಇರುವುದಿಲ್ಲವೋ, ಕರುಣೆಯೇ ಇಲ್ಲವೋ, ಯಾರು ಧರ್ಮವನ್ನು ಬಿಟ್ಟಿರುತ್ತಾರೋ, ದುಷ್ಟ ಸಂಗಾಶ್ಚ, ಯಾವಾಗಲೂ ಕೆಟ್ಟವರ ಸಂಪರ್ಕದಲ್ಲಿಯೇ ಇರ್ತಾರೋ, ಸಚ್ಚಾಸ್ತ್ರ ಸತ್ಸಂಗತಿ ಪರಾಂಗಮುಖ, ಒಳ್ಳೆಯ ಶಾಸ್ತ್ರ ಅಧ್ಯಯನ ಮಾಡಲಿಕ್ಕೆ ಅವಕಾಶ ಇದೆ, ಅದನ್ನು ಯಾರು ಬಿಟ್ಟಿರುತ್ತಾರೋ, ಅಥವಾ ಒಳ್ಳೆಯ ವಿಷಯವನ್ನು, ದೇವರ ವಿಷಯವನ್ನು, ದೇವರ ಕಥೆಗಳನ್ನು ಹೇಳುವವರು ಇರುತ್ತಾರೆ, ನಡೀತಾ ಇರುತ್ತದೆ, ಆ ಜಾಗದಲ್ಲಿ ಏನೋ ಒಂದು ಗಲಾಟೆಯನ್ನು ಮಾಡಿ ಪರಾಂಗಮುಖ, ಅದಕ್ಕೆ ಬೆನ್ನು ಹಾಕಿ ಹೋಗುವವರು ಯಾರು ಇರ್ತಾರೆ, ಇವರೆಲ್ಲ
ನರಕದಲ್ಲಿ ಬೀಳ್ತಾರೆ, ಮಾತ್ರ ಯಮ ಮಾರ್ಗ ಅವರಿಗೆ ತುಂಬ ದುಃಖದಾಯಕವಾಗ್ತದೆ. ಆತ್ಮ ಸಂಭಾವಿತಾ ಸ್ತಬ್ಧ ಧನ ಮಾನ ಮದಾನ್ವಿತಾ. ಆತ್ಮ ಸಂಭಾವಿತರು ಅಂತ ಇರ್ತಾರೆ, ತನಗಿಂತ ದೊಡ್ಡವರು ಯಾರೂ ಇಲ್ಲ ಅಂತ ಅಂದುಕೊಂಡವರು, ಅಥವಾ ತಮ್ಮನ್ನೇ ತಾವು ಬಹಳವಾಗಿ ಹೊಗಳಿಕೊಳ್ಳುವವರು. ಅಂಥವರಿಗೆ ಯಮ ಮಾರ್ಗ ತುಂಬ ದುಃಖದಾಯಕ ಅಂತ. ಆತ್ಮ ಪ್ರಶಂಸೆಯನ್ನು ಯಾವತ್ತೂ ಮಾಡಿಕೊಳ್ಳಬಾರದು ಅಂತ ಇದೆ. ಮಹಾಭಾರತದಲ್ಲಿ ಒಂದು ಘಟನೆ, ಯುದ್ಧದ ಸನ್ನಿವೇಶ. ಯುದ್ಧದಲ್ಲಿ ಧರ್ಮರಾಜ ಸೋತು ಹೋದ. ಯಾಕೆ ಅಂದರೆ ಕರ್ಣನ ಆರ್ಭಟ ಬಹಳ ಆಯಿತು. ಕರ್ಣನ ಮುಂದೆ ಧರ್ಮರಾಜನಿಗೆ ಏನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ. ಭಯಂಕರವಾದಂತಹ ಪರಾಕ್ರಮವುಳ್ಳವ ಕರ್ಣ. ಅವನಿಗೆ ಇದಿರು ಅಂದರೆ ಅರ್ಜುನ, ಭೀಮಸೇನನೂ ಇದ್ದಾನೆ. ಅಂತೂ ಧರ್ಮರಾಜನಿಗೆ ಬಹಳ ಆಯಾಸ ಆಯಿತು. ಈ ಕರ್ಣನನ್ನು ಸೋಲಿಸಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಹೇಗೂ ಅರ್ಜುನ ಪ್ರತಿಜ್ಞೆ ಮಾಡಿದ್ದಾನೆ, ಕರ್ಣನನ್ನು ನಾನೇ ಸೋಲಿಸ್ತೇನೆ ಅಂತ. ಹೇಗೂ ಅರ್ಜುನ ಇದ್ದಾನೆ, ಅವ ನೋಡಿಕೊಳ್ಳುತ್ತಾನೆ ಅಂತ ಶಿಬಿರಕ್ಕೆ ಬಂದು ವಿಶ್ರಾಂತಿ ಪಡೀತಾ ಇದ್ದಾನೆ. ಸ್ವಲ್ಪ ಹೊತ್ತಿನಲ್ಲಿಯೇ ಕೃಷ್ಣ ಬಂದ ಅಂತ. ಕೃಷ್ಣನನ್ನು ಸ್ವಾಗತಿಸಿದ. ಕೃಷ್ಣ ಅಲ್ಲೇ ಕೂತ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಅರ್ಜುನನೇ ಬಂದ ಅಂತ, ಗಾಂಡೀವಧಾರಿಯಾಗಿ ಬಂದ. ಅರ್ಜುನ ಬಂದ ಕೂಡಲೇ ಧರ್ಮರಾಜ ಬಹಳ ಸಂತೋಷದಿಂದ ಎದ್ದು ನಿಂತ ಅಂತ. ಅರ್ಜುನ ಬಂದೇ ಇಲ್ಲವೇ? ಬಹಳ ಸಂತೋಷ ಆಯಿತು. ಕರ್ಣನನ್ನು ಕೊಂದು ಬಂದಿಯಲ್ಲ ಅಂತ ಕೇಳಿದ. ಅರ್ಜುನ ಹೇಳಿದ, ಇಲ್ಲ, ಕರ್ಣನನ್ನು ಏನು ನಾನು ಕೊಂದಿಲ್ಲ, ಇನ್ನು ಯುದ್ಧವೇ ಮಾಡಿಲ್ಲ ಅಂತ ಹೇಳಿದ. ಬಹಳ ದುಃಖ ಆಯಿತು ಅಂತೆ ಧರ್ಮರಾಜನಿಗೆ. ಅಷ್ಟು ಸೇಡು ಇತ್ತು ಅವನಿಗೆ. ಯಾಕೆಂದರೆ ಕರ್ಣನೊಟ್ಟಿಗೆ ಯುದ್ಧ ಮಾಡುವಾಗ ಬಹಳ ಆಯಾಸಗೊಂಡಿದ್ದ. ಅರ್ಜುನ ಸೋಲಿಸ್ತಾನೆ ಅಂತ ಹೇಳಿ ವಾಪಸ್ ಬಂದವ. ಅರ್ಜುನ ಬಂದಾಗ ಅರ್ಜುನ ಹೇಳಿದ, ನಾನು ಕರ್ಣನನ್ನು ಸೋಲಿಸಲಿಲ್ಲ, ಯುದ್ಧವೇ ಮಾಡಿಲ್ಲ ಅಂತ ಹೇಳಿದ. ಧರ್ಮರಾಜನಿಗೆ ಸಿಟ್ಟು ಬಂತು. ಗಾಂಡೀವವನ್ನು ತೆಗಳಿದ ಅಂತ, ಅವಮಾನಿಸಿದ. ಯಾಕಾಗಿ ಯಾರಿಂದಲೂ ಎತ್ತಲಾಗದಂಥ ಈ ಗಾಂಡೀವನ್ನು ಧರಿಸಿದ್ದಿ ನೀನು? ಇದು ವ್ಯರ್ಥ, ಇದನ್ನು ಯಾರಿಗಾದರೂ ಕೊಡು ನೀನು ಅಂತ ಹೇಳಿದ ಅಂತ. ಅಷ್ಟೇ ಹೇಳಿದ್ದು. ಅರ್ಜುನನಿಗೆ ಸಿಟ್ಟು ಬಂತು. ಅರ್ಜುನನ ಪ್ರತಿಜ್ಞೆ ಕರ್ಣನನ್ನು ನಾನು ಸೋಲಿಸ್ತೇನೆ ಅಂತ ಇದ್ದ ಹಾಗೆ, ಯಾರು ಗಾಂಡೀವವನ್ನು ಅವಮಾನಿಸ್ತಾರೋ ಅವರನ್ನು ಕೂಡ ಕೊಲ್ಲುತ್ತೇನೆ ಅಂತ ಪ್ರತಿಜ್ಞೆ ಇತ್ತು. ಕೂಡಲೇ ಸಿಟ್ಟಿನಿಂದ ತನ್ನ ಕೋಶದಿಂದ ಕತ್ತಿಯನ್ನು, ಖಡ್ಗವನ್ನು ಎಳೆದ ಅಂತ. ಎಳೆದ ಧರ್ಮರಾಜನನ್ನು ಕೊಲ್ಲುತ್ತೇನೆ ಅಂತ ಹೋದ. ಗಾಂಡೀವವನ್ನು ಅವಮಾನಿಸಿದ ಧರ್ಮರಾಜ. ಧರ್ಮರಾಜನನ್ನೇ ಕೊಲ್ಲುತ್ತೇನೆ ಅಂತ ಹೋದಾಗ ಕೃಷ್ಣ ತಡೆದ ಅಂತೆ. ನಿಲ್ಲು ಅರ್ಜುನ, ಎಂತಹ ಕಾರ್ಯವನ್ನು ಮಾಡ್ತಾ ಇದ್ದಿ? ಇಲ್ಲ, ಅಣ್ಣನಾದರೆ ಏನಾಯಿತು? ನನ್ನ ಗಾಂಡೀವವನ್ನು ಅವಮಾನ ಮಾಡಿದ್ದಾನೆ, ತೆಗಳಿದ್ದಾನೆ. ನನ್ನ ಪ್ರತಿಜ್ಞೆ ಇದೆ, ಯಾರು ಗಾಂಡೀವವನ್ನು ಅವಮಾನಿಸ್ತಾರೋ ಅವರನ್ನು ನಾನು ಕೊಲ್ಲುತ್ತೇನೆ ಅಂತ. ಕೃಷ್ಣ ಹೇಳಿದ, ಸರಿ, ಸ್ವಲ್ಪ ಹೊತ್ತು ನಿಲ್ಲು. ಧರ್ಮದ ಸಾಕಾರ ಮೂರ್ತಿ ಧರ್ಮರಾಜ ಅಂತಲೇ ಹೆಸರು. ಯುಧಿಷ್ಠಿರ ಆದರೂ ಅವನನ್ನು ಕರೆಯುವುದು ಧರ್ಮರಾಜ ಅಂತ. ಯಾಕೆ? ಧರ್ಮದ ಸಾಕಾರ ಮೂರ್ತಿ. ಅವನನ್ನು ಕೊಂದು ಯಾವ ಪಾಪಕ್ಕೆ ಗುರಿಯಾಗ್ತಿ ನೀನು? ಸ್ವಲ್ಪ ನಿಲ್ಲು ಅಂತ ಹೇಳಿದ. ಕೃಷ್ಣ, ಗಾಂಡೀವವನ್ನು ಯಾರು ಅವಮಾನಿಸ್ತಾರೋ ಅವರನ್ನು ಕೊಲ್ಲಬೇಕು, ಇದು ನನ್ನ ಪ್ರತಿಜ್ಞೆ ಅಂತ ಹೇಳಿದ ಅರ್ಜುನ. ಸರಿ, ಹಾಗೆ ಮಾಡು. ಸಾಕ್ಷಾತ್ತಾಗಿ ಕೊಲ್ಲಬೇಕಾಗಿಲ್ಲ ನೀನು, ನಿನ್ನ ಪ್ರತಿಜ್ಞೆ ಅದು ನೆರವೇರುತ್ತದೆ. ಇವ ಮಹಾತ್ಮ ಅಲ್ಲವೇ? ನಿನ್ನ ಅಣ್ಣ ಹೊರತಾಗಿ ಮಹಾತ್ಮ. ಇವನನ್ನು ನಿಂದೆ ಮಾಡು. ನಿನ್ನೆ ಮಾಡಿದರೆ ಸಾಕು, ಅವನನ್ನು ಕೊಂದಂತೆಯೇ. ಕೃಷ್ಣ ಹೇಳಿದ ಉಪಾಯ ಇದು.
ಇದರಿಂದ ನಮಗೇನು ಗೊತ್ತಾಗ್ತದೆ? ಯಾರಾದರೂ ಮಹಾತ್ಮರು ಇದ್ದಾರೆ ಅಂದರೆ ಅವರ ನಿಂದೆಯನ್ನು ಮಾಡಬಾರದು. ಬರೀ ಮಹಾತ್ಮರು ಅಂತಲ್ಲ, ತಂದೆ ಆಗಬಹುದು, ತಾಯಿ ಆಗಬಹುದು, ಅಣ್ಣಂದಿರು ಆಗಬಹುದು, ಗುರುಗಳು ಆಗಬಹುದು. ಇವರನ್ನೆಲ್ಲ ನಿಂದೆ ಮಾಡಿದರೆ ಅವರನ್ನು ಹತ್ಯೆ ಮಾಡಿದ ದೋಷ ಅಂತೆ. ಪವಮಾನ ಹೋಮದಲ್ಲಿ ಬರ್ತದೆ. ಬ್ರಹ್ಮಹತ್ಯ, ಸುರಾಪಾನ, ಸ್ವರ್ಣಸ್ಥೇಯ. ಬ್ರಹ್ಮಹತ್ಯೆ ಅಂದರೆ ಬ್ರಹ್ಮಜ್ಞಾನಿಗಳನ್ನು ಕೊಲ್ಲುವಂಥದ್ದು. ಸಾಕ್ಷಾತ್ತಾಗಿ ಕೊಲ್ಲಬೇಕಾಗಿಲ್ಲ. ಆ ಬ್ರಹ್ಮಜ್ಞಾನಿಗಳಿಗೆ ಮನಸ್ಸಿಗೆ ನೋವನ್ನು ಉಂಟು ಮಾಡಿದ್ದರೂ ಅವರ ಹತ್ಯೆ ಮಾಡಿದ ದೋಷ ಅಂತೆ. ಅದಕ್ಕೆ ನಾವು ಪವಮಾನ ಹೋಮವನ್ನು ಮಾಡುತ್ತೇವೆ ಅಂತ ಪ್ರಾಯಶ್ಚಿತ್ತ ಇರುವಂಥದ್ದು. ಕೃಷ್ಣ ಹೇಳಿದ, ಮಹಾತ್ಮರ ನಿಂದೆಯನ್ನು ಮಾಡಿದರೆ ಅವರನ್ನು ಕೊಂದ ಹಾಗೆ ಆಗ್ತದೆ ಅಂತ. ಅರ್ಜುನ, ಈ ಯುಧಿಷ್ಠಿರನನ್ನು ನೀನು ನಿಂದೆ ಮಾಡು ಅಂತ ಹೇಳಿದ. ಅರ್ಜುನ ಪ್ರಾರಂಭ ಮಾಡಿದ್ದ ಅಂತ. ಧರ್ಮರಾಜ, ಇದೆಲ್ಲವೂ ಕೂಡ ನಿನ್ನಿಂದ ಆಗಿತ್ತು. ಈ ಯುದ್ಧ ಬೇಕಿತ್ತ ನಮಗೆ? ನಿನ್ನಿಂದ ನಾವೆಲ್ಲ ಈ ಕಷ್ಟವನ್ನು ಪಡ್ತಾ ಇದ್ದೇವೆ. ಇಲ್ಲದೇ ಇದ್ದರೆ ಎಷ್ಟು ಸುಖವಾಗಿ ಇರಬಹುದಿತ್ತು. ಇಂದ್ರಪ್ರಸ್ಥದಲ್ಲಿ ರಾಜಸೂಯಾಗ ಮಾಡಿದ್ದೇವೆ. ಬೇಕಾದಷ್ಟು ಸಂಪತ್ತು ರಾಶಿಗಟ್ಟಲೆ ಬಂದು ಕೂತಿತ್ತು. ಚೆನ್ನಾಗಿ ಇರಬಹುದಿತ್ತು. ಪಗಡೆ ಆಟಕ್ಕೆ ಕರೆದ ಅಂತ ಹೋದಿ ಎಲ್ಲವನ್ನ ಕಳ್ಕೊಂಡು ನಮ್ಮನ್ನು ಕೂಡ ಪಣಕ್ಕೆ ಇಟ್ಟು ಹೋಗಿ ಹೋಗಿ ನಮ್ಮ ಪತ್ನಿಯಾದ ದ್ರೌಪದಿಯನ್ನು ಕೂಡ ಪಣಕ್ಕೆ ಇಟ್ಟು ಎಲ್ಲವನ್ನು ಕಳ್ಕೊಂಡು, ಆದ್ದರಿಂದಲೇ ಇಂತಹ ಕಷ್ಟ ನಮಗೆ ಬಂದಿದೆ, ಇದಕ್ಕೆಲ್ಲ ನೀನೇ ಕಾರಣ ಅಂತ ಎಷ್ಟು ನಿಂದನೆ ಮಾಡಲಿಕ್ಕೆ ಆಗ್ತದೆ ಅಷ್ಟು ನಿಂದನೆ ಮಾಡಿದ ಅಂತ. ಕೃಷ್ಣ ಹೇಳಿದಾಗೆ ನಿಂದನೆ ಮಾಡಿದ್ರಿಂದ ಅವನನ್ನು ಹತ್ಯೆ ಮಾಡಿದಾಗ ಆಯಿತು. ಆ ಪ್ರತಿಜ್ಞೆ ಅರ್ಜುನನದ್ದು ಈಡೇರಿತು. ಆದರೆ ಧರ್ಮರಾಜನಿಗೆ ಇದು ಯಾವುದು ಗೊತ್ತಾಗಿಲ್ಲ. ಕೃಷ್ಣ ಇಷ್ಟೆಲ್ಲ ಇವ ಬೈತಾ ಇದ್ದಾನೆ, ಇವನ ಮಾತನ್ನು ಕೇಳಿ ನಾನು ಇಲ್ಲಿ ಇರುವುದಿಲ್ಲ ಅಂತ ಹೊರಟ ಅಂತ. ನನಗೆ ರಾಜ್ಯವೂ ಬೇಡ, ಯುದ್ಧವೂ ಬೇಡ, ಏನೂ ಬೇಡ. ಬೇಕಾದರೆ ಭೀಮಸೇನನೇ ರಾಜನಾಗಲಿ, ಅವ ಇಲ್ಲ ಅಂದರೆ ಅರ್ಜುನನೇ ರಾಜ ಆಗಲಿ. ನನಗೆ ಯುದ್ಧ ಬೇಡ, ರಾಜ್ಯವೂ ಬೇಡ, ಅಧಿಕಾರವೂ ಬೇಡ ಅಂತ ಹೊರಟ ಅಂತ. ಹೊರಟಾಗ ಮತ್ತೆ ಕೃಷ್ಣ ಅವನನ್ನು ಕರೆದ. ಸ್ವಲ್ಪ ಇರು, ಹೋಗಬೇಡ ಅಂತ ಹೇಳಿದ. ಸ್ವಲ್ಪ ಇರು, ಹೋಗಬೇಡ ಇನ್ನು ಅಂತ. ಇದು ಯಾವುದು ಯುಧಿಷ್ಠಿರನಿಗೆ ಗೊತ್ತಾಗಲಿಲ್ಲ. ಅರ್ಜುನನಿಗೆ ತುಂಬ ದುಃಖ ಆಯಿತು ಅಂತೆ. ನಾನು ಇಷ್ಟೆಲ್ಲ ನಿಂದೆ ಮಾಡಿದ್ದರಿಂದ ನನ್ನ ಪ್ರತಿಜ್ಞೆ ಏನೋ ಈಡೇರಿತು, ಆದರೆ ನನ್ನ ಅಣ್ಣನಾದಂತಹ ಧರ್ಮದ ಸಾಕಾರ ಮೂರ್ತಿಯಾದಂತಹ ಈ ಧರ್ಮರಾಜನಿಗೆ ಇಷ್ಟೆಲ್ಲ ದುಃಖ ಕೊಟ್ಟೆ ಅಲ್ಲ ನಾನು. ಜೋರಾಗಿ ಅಳ್ಳಿಕ್ಕೆ ಶುರು ಮಾಡಿದಂತೆ. ಅವನನ್ನು ಕೊಲ್ಲುತ್ತೇನೆ ಅಂತ ಹೋದವ ಬರೀ ನಿಂದೆ ಮಾಡಿದಾಗಲೇ ಅಳುತ್ತಾ ಇದ್ದಾನೆ ಅರ್ಜುನ. ಇನ್ನು ಕೊಂದರೆ ಹೇಗೆ ಏನು ಮಾಡುತ್ತಾ ಇದ್ದ? ಧರ್ಮರಾಜ ಅಳುವುದನ್ನು ನೋಡಲಿಕ್ಕೆ, ದುಃಖಪಟ್ಟದ್ದನ್ನು ನೋಡಲಿಕ್ಕೆ ಅರ್ಜುನನಿಗೆ ಸಾಧ್ಯ ಆಗಲಿಲ್ಲ. ಇಷ್ಟೆಲ್ಲ ದುಃಖ ಕೊಟ್ಟೆ ಅಲ್ಲ, ಇಷ್ಟೆಲ್ಲ ಬೈದೆ ಅಲ್ಲ, ನಾನು ಇನ್ನು ಬದುಕಿ ಇರುವುದಿಲ್ಲ ಅಂತ, ಸಾಯುತ್ತೇನೆ ಅಂತ ಖಡ್ಗವನ್ನು ತನ್ನ ಕುತ್ತಿಗೆಗೆ ಹಿಡಿದ ಅಂತ. ಕೃಷ್ಣ ಅಲ್ಲಿ ಕೂಡ ತಡೆದ. ಅರ್ಜುನ, ಸಾಯಬೇಡ. ದುರ್ಲಭಂ ಮಾನುಷಂ ಜನ್ಮ ತದಪಿ ಅಧ್ರುವಂ ಅರ್ಥದಂ. ಎಷ್ಟು ಕಷ್ಟಪಡಬೇಕು ಮನುಷ್ಯ ಜನ್ಮ ಬರಬೇಕು ಅಂದರೆ. ಎಷ್ಟೋ 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ಅಷ್ಟೆಲ್ಲ ಕಷ್ಟಪಟ್ಟು ಕೊನೆಗೆ ಯಾವುದೋ ಒಂದು ಪುಣ್ಯ ವಿಶೇಷದಿಂದ ಬಂದಿರುವಂಥದ್ದು ಈ ಮಾನವ ಜನ್ಮ. ಏನೋ ತೊಂದರೆ ಬಂತು ಅಂತ ಹೇಳಿ ಇಷ್ಟು ಕಷ್ಟ ಬಂದಂತಹ ಮನುಷ್ಯ ಜನ್ಮವನ್ನು ನೀನು ಕೊಲ್ಲುತ್ತೇನೆ ಅಂತ ಸಾಯ್ತಾ ಇದೆಯಲ್ಲ, ಇದು ಸರಿಯಲ್ಲ. ಒಂದು ಕೆಲಸ ಮಾಡು, ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಅಂತ ನಿನಗೆ ಇದ್ದರೆ ಸಾಕ್ಷಾತ್ತಾಗಿ ನೀನು ಸಾಯಬೇಡ. ಒಂದು ಕೆಲಸ ಮಾಡು, ನಿನ್ನನ್ನು ನೀನು ಹೊಗಳಿಕೊಳ್ಳು ಅಂತ ಹೇಳಿದ್ದ ಕೃಷ್ಣ. ಕೃಷ್ಣನ ಉಪಾಯ ಇದು. ಯಾರು ತನ್ನನ್ನು ತಾನು ಹೊಗಳಿಕೊಳ್ಳುತ್ತಾರೋ ಅವರು ಆತ್ಮಹತ್ಯೆ ಮಾಡಿಕೊಂಡಂತೆ. ಅರ್ಜುನ ತನ್ನನ್ನು ತಾನು ಹೊಗಳಿಕೊಳ್ಳಿಕ್ಕೆ ಶುರು ಮಾಡಿದ ಅಂತೆ.
ಇಡೀ ಬ್ರಹ್ಮಾಂಡದಲ್ಲಿ ನನ್ನಷ್ಟು ಧನುರ್ಧಾರಿಗಳು ಯಾರಿದ್ದಾರೆ, ಯಾರಿಗೂ ಎತ್ತಲಾದ ಗಾಂಡೀವ ಧನುಸ್ಸು ನನ್ನ ಕೈಯಲ್ಲಿದೆ, ನನಗೆ ಸಮರಾದವರು ಯಾರೂ ಇಲ್ಲ. ಈ ರೀತಿಯಾಗಿ ಬೇಕಾದಷ್ಟು ಹೊಗಳಿಕೊಂಡ ಅಂತೆ. ಆತ್ಮಹತ್ಯೆ ಮಾಡಿಕೊಂಡಾಯಿತು ಅಂತ ಕೃಷ್ಣ ಹೇಳಿದಂತೆ. ಈ ಕಥೆಯ ಸಂದೇಶ ಏನು ನಮಗೆ ಬೇಕಾದದ್ದು? ಆತ್ಮ ಸಂಭಾವಿತ, ಯಾರು ತಮ್ಮನ್ನು ತಾವು ಹೊಗಳಿಕೊಳ್ಳುತ್ತಾರೋ, ಪ್ರಶಂಸೆ ಮಾಡಿಕೊಳ್ಳುತ್ತಾರೋ, ಅಥವಾ ತಮಗಿಂತ ದೊಡ್ಡವರು ಯಾರೂ ಇಲ್ಲ ಅಂತ ಅಂದುಕೊಳ್ಳುತ್ತಾರೋ, ಅವರೆಲ್ಲರೂ ಕೂಡ ನರಕದ ದಾರಿಯನ್ನು ಹಿಡಿಬೇಕಾದೀತು. ಸ್ತಬ್ಧ, ತಾವೇ ದೊಡ್ಡವರು ಅಂತ ಅಂದುಕೊಂಡವರಿಗೆ ಬೇರೆಯವರಿಗೆ ಗೌರವವನ್ನು ಕೂಡ ಕೊಡಲಿಕ್ಕೆ ಬರುವುದಿಲ್ಲ. ಸ್ತಬ್ಧ, ಯಾರಿಗೂ ಕೂಡ ಗೌರವ ಕೊಡುವುದಿಲ್ಲ. ಮತ್ತು ಧನಮಾನ ಮದಾನ್ವಿತ, ಏನೋ ಸ್ವಲ್ಪ ದುಡ್ಡು ಇರುತ್ತದೆ, ಅದರಿಂದಲೇ ಮದ ಬಂದಿರುತ್ತದೆ. ಬೇಡವಾದ ಕೆಲಸ ಅದರಿಂದ ಮಾಡುತ್ತಾ ಇರ್ತಾರೆ, ಇನ್ನೊಬ್ಬರಿಗೆ ನೋವಿಸ್ತಾ ಇರ್ತಾರೆ. ಆಸ್ವರಂ ಭಾವಮಾಪನ್ನ, ಅದರಿಂದಲೇ ಅವರಲ್ಲಿ ಅಸುರತ್ವ ಬಂದಿರುತ್ತದೆ, ದೈತ್ಯಾಂಶ, ಕೆಟ್ಟವರಾಗಿ ಬಿಡ್ತಾರೆ. ಒಳ್ಳೆಯ ಸಂಪತ್ತು ಅಂತ ಅವರಲ್ಲಿ ಇರುವುದಿಲ್ಲ, ದೈವೀ ಸಂಪತ್ತು ವಿವರ್ಜಿತ. ಆ ಕೆಟ್ಟ ಸಂಪತ್ತಿನಿಂದಲೇ ಅಷ್ಟು ಮದ ಬಂದಿರುವಂಥದ್ದು ಅವರಿಗೆ. ಅಂಥವರೆಲ್ಲ ಈ ಯಮ ಮಾರ್ಗದಲ್ಲಿ ಕಷ್ಟಪಡಬೇಕು. ಇದು ವಿಷ್ಣು ಹೇಳುವ ಮಾತು. ಅನೇಕ ಚಿತ್ತವಿಭ್ರಾಂತ ಮೋಹಜಾಲ ಸಮಾವೃತ ಪ್ರಸಕ್ತ ಕಾಮಭೋಗೇಶು ಪತಂತೆ ನರಕೇಶು ಚೌ. ನರಕದಲ್ಲಿ ಯಾರೆಲ್ಲ ಬೀಳ್ತಾರೆ ಅಂದರೆ ಅನೇಕ ಚಿತ್ತವಿಭ್ರಾಂತ, ಮನಸ್ಸು ಬೇಡದ ಕಡೆಗೆ ಹೋಗುವಂಥದ್ದು. ಬೇರೆಯವರ ಸಂಪತ್ತು, ಪರಸ್ತ್ರೀಯರನ್ನು, ಒಟ್ಟು ಬೇರೆಯವರ ಸೊತ್ತಿಗೆ ಅಪೇಕ್ಷೆ ಪಡುವಂಥದ್ದು. ಇನ್ನು ಕೆಲವರಿಗೆ ಮೋಹಜಾಲ ಸಮಾವೃತ, ಮೋಹದ ಬಲೆಯಲ್ಲಿ ಬೀಳುವಂಥದ್ದು. ಇನ್ನೊಬ್ಬರ ಮನೆಯಲ್ಲಿ ಬೇಕಾದಷ್ಟು ದೊಡ್ಡ ದೊಡ್ಡ ವಸ್ತುಗಳು ಇವೆ, ಬೆಲೆ ಬಾಳುವ ವಸ್ತುಗಳು. ಅದನ್ನು ನೋಡಿ ತಮಗೆ ಸಾಮರ್ಥ್ಯ ಇಲ್ಲದೇ ಇದ್ದರೂ ಅದು ನಮಗೆ ಬೇಕು ಅಂತ ಅಂದುಕೊಳ್ಳುವಂಥದ್ದು, ಮೋಹದ ಬಲೆಯಲ್ಲಿ ಬೀಳುವಂಥದ್ದು. ಅಂದುಕೊಂಡ್ರೂ ತಪ್ಪಿಲ್ಲ, ಬೇಕಾದಷ್ಟು ಹಣ ಇದ್ದರೆ ತರಬಹುದು. ಆದರೆ ಹಾಗೆ ಮಾಡುವುದಿಲ್ಲ ಇವರು. ಅವರನ್ನು ದೂಷಣೆ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತಾರೆ. ಅವರಿಗೆ ಅಷ್ಟೆಲ್ಲ ಯಾಕೆ ಬಂತು, ಹೇಗೆ ಬಂತು, ಯಾರದ್ದೋ ತಲೆ ಒಡೆದು ಹಣ ಸಂಪಾದನೆ ಮಾಡಿದ್ದಾರೆ, ಆದ್ದರಿಂದ ಬಂತು. ಈ ರೀತಿಯಾಗಿ ಪರನಿಂದೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತಾರೆ. ಹೀಗೆ ತಮಗೆ ಬೇಕಾದದ್ದು ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಸಾಮರ್ಥ್ಯ ಇಲ್ಲ ಅಂತಾದಾಗ ಇನ್ನೊಬ್ಬರ ಮೇಲೆ ನಿಂದನೆಯ ಮಾತುಗಳೆಲ್ಲ ಪ್ರಾರಂಭ ಆಗ್ತದೆ. ಹೀಗೆ ಮೋಹಜಾಲ ಸಮಾವೃತ, ಅನೇಕ ಚಿತ್ತವಿಭ್ರಾಂತ, ಅಥವಾ ಯಾರೋ ಒಂದು ದೂರದರ್ಶನದಲ್ಲಿ ಕಥೆಯನ್ನು ಮಾಡಿ ಚಿತ್ರವನ್ನೆಲ್ಲ ಪ್ರದರ್ಶನ ಮಾಡ್ತಾ ಇದ್ದಾರೆ. ಅದು ಶನಿ ಕಥೆ ಆಗಬಹುದು, ಭಾಗವತ ಆಗಬಹುದು, ಮಹಾಭಾರತ ಆಗಬಹುದು. ಯಾರೋ ಗುರುಗಳು, ಸಾತ್ವಿಕರು ಒಳ್ಳೆಯ ಪುರಾಣವನ್ನೆಲ್ಲ ಹೇಳ್ತಾ ಇದ್ದಾರೆ. ಕಥೆಯಲ್ಲಿ ವ್ಯತ್ಯಾಸ ಬಂತು. ಅಲ್ಲಿ ಬಂದ ಕಥೆಯೇ ಬೇರೆ, ಇಲ್ಲಿ ಬಂದ ಕಥೆಯೇ ಬೇರೆ. ನಿಜವಾದ ಕಥೆ ಗುರುಗಳು ಹೇಳ್ತಾ ಇದ್ದಾರೆ, ಆದರೆ ಅಲ್ಲಿ ಮನಸ್ಸು ಹೋಗುವುದಿಲ್ಲ. ದೂರದರ್ಶನದಲ್ಲಿ ಏನು ಕಥೆ ಬಂದಿದೆ ಅದನ್ನೇ ನೋಡ್ತಾ ಕೊಡುತ್ತೇವೆ. ಹೀಗೆ ಚಿತ್ತ ಭ್ರಮೆಗೊಳ್ಳುತ್ತದೆ, ಮನಸ್ಸು ಭ್ರಮೆಯಲ್ಲಿ ತೇಲಾಡುತ್ತದೆ. ಅಂಥವರು ಕೂಡ ನರಕದಲ್ಲಿ ಬೀಳ್ತಾರೆ. ಪ್ರಸಕ್ತ ಕಾಮಭೋಗೇಶು ಪತಂತೆ ನರಕೇಸುತೌ. ಯಾವಾಗಲೂ ಕಾಮಭೋಗದಲ್ಲಿಯೇ ಆಸಕ್ತರಾಗಿರುತ್ತಾರೋ ಅವರು ನರಕದಲ್ಲಿ ಬೀಳುತ್ತಾರೆ. ಯೇ ನರಃ ಜ್ಞಾನಶೀಲಾಶ್ಚ ತೇ ಯಾಂತಿ ಪರಮಾಂ ಗತಿಂ. ಯಾರು ಒಳ್ಳೆಯ ಜ್ಞಾನವಂತರು ಆಗಿರುತ್ತಾರೆ, ಜ್ಞಾನಿಗಳು ಆಗಿರುತ್ತಾರೆ, ಪೂರ್ಣವಾಗಿ ಜ್ಞಾನಿಗಳು ಆಗಬೇಕಾಗಿಲ್ಲ, ಸ್ವಲ್ಪವಾದರೂ ತಿಳಿಬೇಕು ಅಂತ ಮನಸ್ಸಿದ್ರೂ ಸಾಕು ಅಂತೆ, ಅಂಥವರಿಗೆ ಒಳ್ಳೆಯ ಗತಿ ಆಗ್ತದೆ. ಪಾಪಶೀಲಾ ನರಾಹ ಯಾಂತಿ. ಪಾಪಕ್ರಮದಲ್ಲಿ ಆತುರವುಳ್ಳವರು, ಜ್ಞಾನವೇ ಬೇಡ ಅಂತ ಇದ್ದವರು, ಅವರೆಲ್ಲ ಯಮಯಾತನೆಯನ್ನು ಪಡ್ಕೊಳ್ತಾರಂತೆ. ಯಮಯಾತನೆ ಅಂದರೆ ಏನು? ಬಹಳಷ್ಟು ವಿಧಗಳು ಇವೆ ಯಮಯಾತನೆಯಲ್ಲಿ. ಮೂತ್ರಪಾನವನ್ನು ಮಾಡುವಂಥದ್ದು ಯಮಲೋಕದಲ್ಲಿ.
ಪಾಪವನ್ನು ಮಾಡಿದವರಿಗೆ ಮಲಮೂತ್ರವನ್ನೇ ತಿನ್ನಿಸ್ತಾರೆ ಅಂತ, ಕೆಂಡಗಳಲ್ಲಿ ಮಲಗಿಸ್ತಾರೆ ಅಂತ. ಒನಕೆ ಅಂತ ಇದೆ, ಮುಸಲ ಒನಕೆಯಿಂದ ಹೊಡಿತಾರೆ, ಮುಸಲ ಮರ್ದನ. ತಣ್ಣೀರಿನ ಸ್ನಾನ ಮಾಡಿಸ್ತಾರೆ ಅಂತೆ. ತಣ್ಣೀರು ಅಂದರೆ ಇಲ್ಲಿರುವಂಥ ತಣ್ಣೀರು ಅಲ್ಲ, ಬದರಿ ಕ್ಷೇತ್ರದಲ್ಲಿ ಒಂದು ಅಲಕಾನಂದ ನದಿ ಅಂತ ಇದೆ, ಅದನ್ನು ಮುಟ್ಲಿಕ್ಕೂ ಸಾಧ್ಯ ಇಲ್ಲ, ಅಷ್ಟು ತಣ್ಣಗೆ ಇರುತ್ತದೆ. ಅಂತಹ ನೀರಿನಿಂದ ಸ್ನಾನ ಮಾಡಿಸ್ತಾರೆ ಅಂತ. ಮೂಗಿನಲ್ಲಿ ಬಾಯಿಯಲ್ಲಿ ಉಪ್ಪು ನೀರನ್ನು ಸುರಿಸ್ತಾರೆ. ವಿಷಪೂರಿತವಾದಂತಹ ಹಾವುಗಳಿಂದ ಕಚ್ಚಿಸುವಂಥದ್ದು. ಶರೀರದಲ್ಲಿ ಇರುವ ಎಲ್ಲ ಮೂಳೆಗಳನ್ನು ಪುಡಿ ಪುಡಿ ಮಾಡುತ್ತಾರೆ ಅಂತ. ಗರಗಸ ಅಂತ ಒಂದಿದೆ, ಮರವನ್ನು ತುಂಡು ಮಾಡುವ ಯಂತ್ರ, ಅದರಲ್ಲಿ ಶರೀರದ ಒಂದೊಂದು ಅಂಗವನ್ನು ಕೂಡ ತುಂಡು ಮಾಡುತ್ತಾರೆ ಅಂತ. ಕಲ್ಲುಗಳ ಮೇಲೆ ಮಲಗಿಸ್ತಾರೆ. ಕಲ್ಲು ಅಂದರೆ ಸಾಮಾನ್ಯ ಕಲ್ಲು ಅಲ್ಲ, ಆ ಬಿಸಿಯಿಂದ ತಪ್ತವಾಗಿರುತ್ತದೆ, ಅದು ಅಷ್ಟು ಬಿಸಿ ಸುಡುತ್ತಾ ಇರುತ್ತದೆ ಆ ಕಲ್ಲು. ಅಂತಹ ಕಲ್ಲುಗಳ ಮೇಲೆ ಮಲಗಿಸುವಂಥ. ಇನ್ನು ಭಾರವನ್ನು ಹೊರಲಿಕ್ಕೆ ಸಾಮರ್ಥ್ಯ ಇಲ್ಲ, ಅಂತಹ ಭಾರವಾದ ಕಲ್ಲನ್ನು ಹೊರಿಸ್ತಾರೆ ಅಂತ. ಮುಳ್ಳಿನ ಮೇಲೆ ಮಲಗಿಸ್ತಾರೆ. ಶಯನಂ ಕಂಟಕೋಪರಿ. ಇನ್ನು ಉಪ್ಪನ್ನೇ ತಿನ್ನಿಸ್ತಾರೆ ಅಂತೆ. ಸ್ವಲ್ಪ ಉಪ್ಪು ತಿಂದ್ರೇ ತಿನ್ನಲಿಕ್ಕೆ ಸಾಧ್ಯ ಇಲ್ಲ ಅಂಥದ್ದು ಬಹಳಷ್ಟು ಉಪ್ಪನ್ನು ತಿನ್ನಿಸ್ತಾರಂತೆ. ಲವಣ ಭಕ್ಷಣಂ, ಉಪ್ಪು ನೀರನ್ನು ಕುಡಿಸುವಂಥದ್ದು, ಕಫವನ್ನೇ ತಿನ್ನಿಸುವಂಥದ್ದು, ಬೇರೆ ಬೇರೆ ಯಂತ್ರಗಳಿಂದ ದೇಹವನ್ನು ತುಂಡು ಮಾಡುವಂಥದ್ದು, ಈ ಚುಚ್ಚುವಂತಹ ಕಡಿಯುವಂತಹ ಇರುವೆಗಳಿಂದ ಕಡಿಸುವಂಥದ್ದು, ಚೇಳಿನಿಂದ ಕುಟುಕಿಸುವಂಥದ್ದು. ದುರ್ಗಂಧವಾದಂತಹ ಕೆಸರಿನಲ್ಲಿ ಬೀಳಿಸುವಂಥದ್ದು. ಮಹಾಕಟು ನಿಷೇವಣಂ, ಬಿಸಿ ಬಿಸಿಯಾದ ತೈಲವನ್ನು ಕುಡಿಸುವಂಥದ್ದು. ತಪ್ತಪಾಷಾಣ ಭಕ್ಷಣಂ, ಬಿಸಿಯಾಗಿರುವಂಥ ಕಲ್ಲನ್ನು ತಿನ್ನಿಸುವಂಥದ್ದು. ಬೇಕಾದಷ್ಟು ಯಮಯಾತನೆಗಳು ಎಲ್ಲ ಇವೆ. ಇದು ಯಾರಿಗೆ ಅಂದರೆ ಪಾಪಶೀಲಾಹ ನರಾಹ, ಪಾಪದಲ್ಲಿ ಯಾರು ಪ್ರವೃತ್ತರಾಗಿರುತ್ತಾರೋ ಅವರಿಗೆಲ್ಲ ಈ ಯಾತನೆ ಬರ್ತದೆ. ಯಾರು ಮಾಡುತ್ತಾರೆ, ಯಾರು ಮಾಡಿಸ್ತಾರೆ, ಎಲ್ಲರಿಗೂ ಕೂಡ ಇಂತಹ ಯಮಯಾತನೆ ಅದು ಬರುವಂಥದ್ದು. ಕೊನೆಯ ಕಾಲ, ಇನ್ನು ಮರಣ ಆಸನ್ನ ಆಗಿದೆ, ಮರಣ ಬರುವಂತಹ ಕಾಲ ಅದು ಹೇಗೆ ಇರುತ್ತದೆ ಅಂತ ವಿಷ್ಣು ಗರುಡನಿಗೆ ಹೇಳ್ತಾನೆ. ವೃದ್ಧಾಪ್ಯ, ಕೊನೆಯ ಕಾಲ ಅಂದರೆ ವೃದ್ಧಾಪ್ಯ. ಈ ವೃದ್ಧಾಪ್ಯದಲ್ಲಿ ಯಾವುದೋ ಒಂದು ರೋಗ ಬಂದು ಬಿಡುತ್ತದೆ. ಆದಿವ್ಯಾಧಿ ಸಮಾಯುಕ್ತಂ, ಒಂದು ಮಾನಸಿಕವಾದ ರೋಗ, ಇನ್ನೊಂದು ಶಾರೀರಿಕವಾದ ರೋಗ, ಎರಡೂ ಕೂಡ ಉಲ್ಬಣಗೊಂಡು ಬಿಡುತ್ತದೆ. ಆಗ ಮೃತ್ಯು ಗೊತ್ತಾಗದ ಹಾಗೆ ಬಂದು ಬಿಡ್ತಾನೆ ಅಂತೆ. ಅಹಿವದ್ ಅಜ್ಞಾತಃ ಪ್ರತಿಪದ್ಯತೆ. ಮರುಭೂಮಿಯಲ್ಲಿ ಒಂದು ಕಪ್ಪೆ ನಡ್ಕೊಂಡು ಹೋಗ್ತಾ ಇದೆ. ಸೂರ್ಯನ ಬಿಸಿಲು, ಮರಳೆಲ್ಲ ಬಿಸಿ 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 ಆಗಿದೆ. ಆ ಕಪ್ಪೆಗೆ ನಡ್ಕೊಂಡು ಹೋಗ್ಲಿಕ್ಕೂ ಕೂಡ ಆಗ್ತಾ ಇಲ್ಲ. ಅಂತಹ ಜಾಗದಲ್ಲಿ ಸ್ವಲ್ಪ ದೂರದಲ್ಲಿ ಒಂದು ನೆರಳು ಕಾಣುತ್ತಂತೆ. ಬಹಳ ಖುಷಿಪಟ್ಟು ಆ ನೆರಳಿನ ಬಳಿಗೆ ಹೋಗಿ ಅಲ್ಲಿ ಕೂತಿದೆ. ಸ್ವಲ್ಪ ಮೇಲೆ ನೋಡಿತು ಅಂದರೆ ಯಾವ ನೆರಳು ಇದು ಅಂದರೆ ಹಾವು ಬುಸು ಕುಟ್ಟುತ್ತಾ ಹೆಡೆಯನ್ನು ತೆರೆದಿದೆ ಅಂತ. ಒಂದು ಕ್ಷಣದಲ್ಲಿ ಹಾವು ಆ ಕಪ್ಪೆಯನ್ನು ತಿಂದು ಬಿಟ್ಟಿತು. ಹೀಗೆ ಅಹೀವತ್ ಅಜ್ಞಾತಃ ಪ್ರತಿಬದ್ಧತೆ, ಮರಣ
ಅದು ಹೇಗೆ ಬರ್ತದೆ ಅಂತ ಗೊತ್ತಿಲ್ಲ. ಯಾವ ಸಮಯದಲ್ಲಿ ಕೂಡ ಬಂದು ಬಿಡ್ಬೋದಂತೆ. ಕಾಲೋ ಬಲಿಯಾನ್. ಅದಕ್ಕೆ ಒಂದು ಮಹಾಭಾರತದಲ್ಲಿ ಒಂದು ಆಖ್ಯಾನ ಇದೆ. ಒಬ್ಬ ಕಾಡಿನಲ್ಲಿ ಹೋಗ್ತಾ ಇದ್ದಾನೆ. ಹೋಗ್ತಾ ಇರುವಾಗ ಒಂದು ಸಿಂಹ ಗರ್ಜನೆಯನ್ನು ಕೇಳಿದ. ಸಿಂಹದ ಗರ್ಜನೆಯನ್ನು ಬಹಳ ಹೆದರಿದ. ಓಡಿಕೊಂಡು ಹೋದ ಅಂತ. ಸಿಂಹ ಬರ್ತದೆ, ನನ್ನನ್ನು ತಿಂದು ಬಿಡುತ್ತದೆ ಅಂತ ಓಡಿದ. ಓಡುವಾಗ ಮುಂದೆ ಒಂದು ದೊಡ್ಡ ಪ್ರಪಾತ, ಅದು ಗೊತ್ತಾಗಿಲ್ಲ ಅವನಿಗೆ. ಅಲ್ಲಿಗೆ ಬಿದ್ದ. ಅದರ ಮೇಲೆ ಎಲ್ಲ ಹುಲ್ಲು ಪೊದೆಗಳೆಲ್ಲ ಬೆಳೆಕೊಂಡಿದ್ದವು. ಏನು ಗೊತ್ತಾಗಿಲ್ಲ. ಕಾಡಿನಲ್ಲಿ ಹಾಳು ಬಾವಿಗೆ ಹೋಗಿ ಬಿದ್ದ ಅಂತ. ಬಿದ್ದ ಸಂದರ್ಭದಲ್ಲಿ ಪೂರ್ಣವಾಗಿ ಕೆಳಗೆ ಬಿದ್ದಿಲ್ಲ. ಮಧ್ಯದಲ್ಲಿಯೇ ಆ ಬಾವಿಯಲ್ಲಿ ಒಂದು ಪೊದರು, ಆ ಪೊದರನ್ನು ಹಿಡಿಕೊಂಡಿದ್ದಾನೆ ಅಂತ. ಆ ಪೊದರನ್ನು ಹಿಡ್ಕೊಂಡಿದ್ದಾನೆ. ಕೆಳಗೆ ನೋಡ್ತಾನೆ. ಇನ್ನೇನು ನಾನು ಬಿದ್ದರೆ ಎಲ್ಲಿವರೆಗೆ ಬೀಳುತ್ತೇನೆ ಅಂತ ಕೆಳಗೆ ನೋಡಿದಾಗ ಒಂದು ಹಾವು ಬುಸುಗುಟ್ಟುತ್ತಾ ಮೇಲೆ ಬರ್ತಾ ಇದೆ ಅಂತ. ಈ ಹಾವಿನಿಂದ ತಪ್ಪಿಸಬೇಕು, ಮೇಲೆ ಹೋಗೋಣ ಅಂದರೆ ಸಿಂಹ ಕೆಳಗೆ ನೋಡ್ತಾ ಇದೆ ಅಂತ, ಗರ್ಜನೆ ಮಾಡ್ತಾ. ಎಷ್ಟೊತ್ತಿಗೆ ಇವ ಮೇಲೆ ಬರ್ತಾನೆ ಅಂತ. ಕೆಳಗೆ ನೋಡಿದರೆ ಹಾವು ಎಷ್ಟೊತ್ತಿಗೆ ಇವ ಬೀಳ್ತಾನೆ ಅಂತ ಕಾಯ್ತಾ ಇದೆ. ಮೇಲೆ ನೋಡಿದರೆ ಆ ಸಿಂಹ ಇವ ಎಷ್ಟೊತ್ತಿಗೆ ಮೇಲೆ ಬರ್ತಾನೆ ಅಂತ ಕಾಯ್ತಾ ಇದೆ. ಇವ ಹಿಡಿಕೊಂಡಂತಹ ಪೊದರು ಅದು ಕ್ಷೀಣವಾಗ್ತಾ ಇದೆ, ಸಡಿಲಾಗ್ತಾ ಇದೆ ಅಂತ. ಇನ್ನು ಎಷ್ಟೊತ್ತಿಗೆ ಅವ ಬೀಳುತ್ತಾನೆ ಅಂತ ಗೊತ್ತಿಲ್ಲ. ಅಷ್ಟರಲ್ಲಿಯೇ ಮೇಲಿಂದ ಬೀಳುವಾಗ ಒಂದು ಜೇನುಗೂಡು ಇತ್ತು. ಆ ಜೇನುಗೂಡಿಗೆ ಇವ ತಾಗಿಕೊಂಡು ಕೆಳಗೆ ಬಿದ್ದ. ಆದ್ದರಿಂದ ಎಲ್ಲ ಜೇನುನೊಣಗಳು, ಸಾವಿರಾರು ಜೇನುನೊಣಗಳು ಇವನನ್ನು ಮುತ್ತಿಕ್ತಾ ಇವೆ ಅಂತ, ಚುಚ್ಚುತ್ತಾ ಇವೆ, ಕಚ್ಚುತ್ತಾ ಇವೆ ಇವನನ್ನು. ಇಂತಹ ಸಂದರ್ಭ ಆ ಜೇನುಗೂಡಿನಿಂದ ಒಂದೊಂದೇ ಹನಿ ಜೇನುತುಪ್ಪ ಬೀಳುತ್ತಾ ಇದೆ ಅಂತ. ಎಲ್ಲಿಗೆ? ಇವನ ಬಾಯಿಯಲ್ಲಿ ಬೀಳುತ್ತಾ ಇದೆ. ಅದನ್ನು ಚಪ್ಪರಿಸ್ತಾ ಎಷ್ಟು ಆನಂದ ಪಡ್ತಾ ಇದ್ದಾನೆ ಅವ. ಎಲ್ಲ ದುಃಖವನ್ನು ಮರೆತಿದ್ದಾನೆ. ಈ ಒಂದು ಹನಿ ಜೇನುತುಪ್ಪದಿಂದ ಬಹಳ ಸುಖ ಪಡ್ತಾ ಇದ್ದಾನೆ. ಇದು ನಮ್ಮೆಲ್ಲರ ಜೀವನ ಅಂತ ಮಹಾಭಾರತ ಹೇಳ್ತಾ ಇದೆ. ಮುದಿತನ, ಮುಪ್ಪು ಮತ್ತು ಮರಣ, ಇದು ಸಿಂಹ ಮತ್ತು ಹಾವಿನಂತೆ ನಮ್ಮನ್ನು ಬೆನ್ನಟ್ಟುತ್ತಾ ಇವೆ ಜೀವನದಲ್ಲಿ. ಪ್ರತಿಯೊಬ್ಬರಿಗೂ ಕೂಡ ವೃದ್ಧಾಪ್ಯ, ಮುದಿತನ ಮತ್ತು ಮರಣ ಇದು ಬರಲೇಬೇಕು. ಅದು ಎರಡು ಬರ್ತಾ ಇದೆ. ಇವ ಪೊದರನ್ನು ಹಿಡ್ಕೊಂಡಿದ್ದಾನೆ ಅಂದರೆ ಏನು? ಆಯುಷ್ಯ. ಆ ಪೊದರು ಕ್ಷೀಣಿಸ್ತಾ ಇದೆ ಅಂದರೆ ಆಯುಷ್ಯ ಅದು ಕ್ಷೀಣವಾಗ್ತಾ ಇದೆ ಅಂತ ಲೆಕ್ಕ. ಸಿಂಹ ಮತ್ತು ಹಾವಿನಂತೆ ಮುದಿತನ ಮತ್ತು ವೃದ್ಧಾಪ್ಯ ಅದು ನಮ್ಮನ್ನು ಮುಗಿಸ್ಲಿಕ್ಕೆ ಬರ್ತಾ ಇದೆ. ನಾವು ಹಿಡ್ಕೊಂಡಂತಹ ಪೊದರು ಅದು ಕ್ಷೀಣವಾಗ್ತಾ ಇದೆ ಅಂದರೆ ಆಯುಷ್ಯ ಕ್ಷೀಣವಾಗ್ತಾ ಇದೆ. ಜೇನುಗೂಡಿನಿಂದ ಸಾವಿರಾರು ಜೇನುನೊಣಗಳು ಬರ್ತಾ ಇವೆ ಅಂದರೆ ಸಂಸಾರದ ತಾಪತ್ರಯಗಳು ನಮ್ಮನ್ನು ಮುತ್ತಿಕ್ತಾ ಇವೆ. ಒಂದು ಮುಗಿದರೆ ಇನ್ನೊಂದು ಪ್ರಾರಂಭ ಆಯಿತು. ಈಗಷ್ಟೇ ಇನ್ನೊಂದು ಮುಗೀತು, ಇನ್ನು ಆರಾಮಾಗಿ ಕೂತುಕೊಳ್ಳೋಣ ಅಂದರೆ ಇನ್ನೊಂದು ಪ್ರಾರಂಭ ಆಯಿತು. ಸಂಸಾರದ ತಾಪತ್ರಯಗಳು ಜೇನುನೊಣಗಳಂತೆ ಸಾವಿರಾರು ತಾಪತ್ರಯಗಳು. ಇಂತಹ ಸಂದರ್ಭದಲ್ಲಿ ಯಾವುದೋ ಒಂದು ಕ್ಷಣಿಕ ಸುಖ, ಅವನ ಬಾಯಿಗೆ ಜೇನುತುಪ್ಪದ ಒಂದು ಹನಿ ಬಿದ್ದಾಗ ಎಷ್ಟು ಎಲ್ಲ ದುಃಖವನ್ನು ಮರೆತು ಖುಷಿಯಾಗಿ ಇದ್ದಾನೋ ಹಾಗೆಯೇ ಯಾವುದೋ ಒಂದು ಕ್ಷಣಿಕ ಸುಖ ಸಿಕ್ಕಿತು, ಇದೆಲ್ಲ ಆಪತ್ತುಗಳನ್ನು ಮರೆತೇ ಬಿಡ್ತೇವೆ. ಎಲ್ಲ ಆಪತ್ತುಗಳು ಮರೆತಿದ್ದರಿಂದ ಏನಾಯಿತು? ದೇವರನ್ನು ಮರೆತು ಯಾವುದೋ ಒಂದು ದಿನ ಮೃತ್ಯುವಿಗೆ ಈಡಾಗಿ ಬಿಡುತ್ತೇವೆ. ಇದು ನಮ್ಮ ಜೀವನ ಅಂತ ಮಹಾಭಾರತ ಎಚ್ಚರಿಸ್ತಾ ಇದೆ. ಕಾಲೋ ಬಲಿಯಾನ್ ಗೃಹೀತ ಯುವಕೇಶೀಷು ಮೃತ್ಯುನ ಧರ್ಮ ಮಾತರೆಯಿತು. ನಮ್ಮ ಮರಣ ಎಂಬುವಂಥದ್ದು ಯಾವ ಕ್ಷಣದಲ್ಲಿ ಬರುತ್ತದೆ ಅಂತ ಯಾರಿಗೂ ಗೊತ್ತಿಲ್ಲ. ನಮ್ಮ ಜುಟ್ಟನ್ನು ಹಿಡಿದುಕೊಂಡು ಮೃತ್ಯು ನಮ್ಮನ್ನು ಹಿಂಬಾಲಿಸ್ತಾ ಇದ್ದಾನೆ ಅಂತ ತಿಳಿದು ಧರ್ಮ ಮಾತರೆಯಿತು, ಧರ್ಮಕರ್ಮವನ್ನು ಆಚರಣೆ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತದೆ. ಆದ್ದರಿಂದ ಮರಣ ಬರ್ತದೆ, ಯಾವ ಕಾಲದಲ್ಲಿ ಬರ್ತದೆ ಆ ಮೃತ್ಯು ಅಂತ ಗೊತ್ತಿಲ್ಲ. ಅದೂ ಕೂಡ ವೃದ್ಧಾಪ್ಯ ಅಂದರೆ, ಆ ರೋಗ ಎಲ್ಲ ಬಂದಿರುವಂಥ ಕಾಲ ಅಂದರೆ ಎಷ್ಟು ಅವಮಾನ.
ಆಸ್ತೇವ ಮತ್ಯೋಪನ್ಯಸ್ತಂ. ಒಂದು ದಿನ 2 ದಿನ ಆರಾಮಿಲ್ಲ ಅಂತ ಹೇಳಿ ಮಲಗಿದ್ರೆ ಎಲ್ಲರೂ ಹತ್ತಿರಕ್ಕೆ ಬರ್ತಾರೆ, ಕರೆದಾಗ ಬರ್ತಾರೆ ಅಂತೆ. 1 ವಾರ ದಾಟಿತು ಅಂದರೆ ಕರೆದಾಗ ಅಲ್ಲಿಂದಲೇ ಹೂ ಅಂತ ಹೇಳುತ್ತಾರೆ, ಹತ್ತಿರಕ್ಕೆ ಬರೋದಿಲ್ಲ. ಇನ್ನೂ 1 ತಿಂಗಳು ಆಯಿತು, ಇನ್ನೂ ಮಲ್ಕೊಂಡಿದ್ದಾನೆ ಅಂದರೆ ಎಷ್ಟು ಕರೆದ್ರೂ ಅಲ್ಲಿಗೆ ಬರುವುದೇ ಇಲ್ಲ. ಆ ರೋಗಾವಸ್ಥೆಯಲ್ಲಿ 1 ವರ್ಷ ಮಲಗಿದ ಅಂದರೆ ಮತ್ತೆ ಅವನಿಗೆ ಆಹಾರ ಕೊಡುವ ಸ್ಥಿತಿ ಹೇಗೆ ಇರುತ್ತದೆ ಅಂದರೆ ಗರುಡ ಪುರಾಣ ಹೇಳುತ್ತದೆ, ಗೃಹಪಾಲ ಇವಾಹರನ್. ಗೃಹಪಾಲ ಅಂದರೆ ಮನೆಯನ್ನು ಕಾಯುವ ನಾಯಿ. ನಾಯಿಗೆ ಹೇಗೆ ಆಹಾರವನ್ನು ಹಾಕ್ತಾರೋ ಹಾಗೆ ಆಹಾರವನ್ನು ಬಡಿಸಲಿಕ್ಕೆ ಶುರು ಮಾಡ್ತಾರೆ ಅಂತ. ಅದು ವೃದ್ಧಾಪ್ಯದ ರೋಗ ಬಂದಿರುವ ಪರಿಸ್ಥಿತಿ. ಆಮಯಾವ್ಯ ಪ್ರದೀಪ್ತಾಗ್ನಿ ಅಲ್ಪಾಹಾರೋ ಅಲ್ಪಚೇಷ್ಟಿತ. ಇದು ಮನೆಯವರು ಮಾಡುವ ಕಾರ್ಯ. ಇನ್ನು ಅವನಾದರೂ ನಾಯಿಗೆ ಹಾಕಿದ ಅನ್ನದಂತೆ ಹಾಕಿದ್ರು ಅದನ್ನು ತಿನ್ನೋಣ ಅಂದರೆ ಯಾವ ಇಂದ್ರಿಯಗಳು ಕೆಲಸ ಮಾಡ್ತಾ ಇಲ್ಲ, ತಿಂದರೆ ಜೀರ್ಣವೇ ಆಗುವುದಿಲ್ಲ. ಯಾಕೆ? ಆಮಯಾವ್ಯ ಪ್ರದೀಪ್ತಾಗ್ನಿ, ಅಗ್ನಿ ಅದು ಮುಚ್ಚಿ ಹೋಗಿದೆ ಅಂತೆ. ಜಠರಾಗ್ನಿ ಅದು ದೀಪ್ತವಾಗಿ ಇಲ್ಲ, ಜೋರಾಗಿ ಉರಿತಾ ಇಲ್ಲ, ಮುಗಿಲಿಕ್ಕೆ ಶುರುವಾಗಿದೆ. ಅಲ್ಪಾಹಾರೋ ಅಲ್ಪಚೇಷ್ಟಿತ. ಹೀಗೆ ಆಹಾರವನ್ನು ತಿನ್ನಲಿಕ್ಕೂ ಆಗ್ತಾ ಇಲ್ಲ, ಅಷ್ಟು ಅವಮಾನ ಆಗುವಂತಹ ಪರಿಸ್ಥಿತಿ, ಶಕ್ತಿಯೇ ಇಲ್ಲ. ಆಗ ಆ ಸಂದರ್ಭದಲ್ಲಿ ವಾಯು ಶ್ವಾಸ ಜೋರಾಗಿ ಉಸಿರಾಡ್ತಾ ಇದೆ ಅಂತ. ಯಾಕೆ ಅಂದರೆ ಉಸಿರಿಗೆ ಸರಿಯಾಗಿ ಉಸಿರಾಡಲಿಕ್ಕೆ ಆಗ್ತಾ ಇಲ್ಲ. ಕೆಮ್ಮು ಒಂದು ಕಡೆ, ಇನ್ನೊಂದು ಕಡೆ ದಮ್ಮು, ಕಂಠದಲ್ಲಿ ಗುರು ಗುರು ಶಬ್ದ, ಕಾಸ ಶ್ವಾಸ ಕೃತಾಯಾಸ, ಕಂಠೆ ಗುರಗುರಾಯತೆ. ಈ ಸ್ಥಿತಿ ತಲುಪಿದಾಗ ದುಃಖದಿಂದ ಬಂಧುಗಳೆಲ್ಲ ಬಂದು ಹತ್ತಿರದಲ್ಲಿ ಕೂಡ್ತಾರೆ ಅಂತೆ. ಅವರೆಲ್ಲ ಮಾತನಾಡ್ತಾ ಇದ್ದರೂ ಇವನಿಗೆ ಮಾತನಾಡೋಣ ಅಂದರೆ ಬಾಯಿ ಬರುವುದಿಲ್ಲ. ತಸ್ಮಿನ್ ಅಂತಕ್ಷಣೆ ತಾರಕ್ಷ್ಯ ದೈವೀ ದೃಷ್ಟಿ ಪ್ರದಾಯತೆ. ಅಂತಹ ಒಂದು ಕ್ಷಣದಲ್ಲಿ ಅವನಿಗೆ ಒಂದು ಅಂತಿಮವಾಗಿ ದಿವ್ಯ ದೃಷ್ಟಿ ಉಂಟಾಗಿ ಯಮದೂತರ ದರ್ಶನ ಆಗಿಬಿಡುತ್ತದೆ ಅಂತ. ಏಕೀಭೂತಂ ಜಗತ್ಸರ್ವಂ. ಅವರನ್ನು ನೋಡಿದಾಗ ಭಯಗೊಂಡವನಾಗಿ ಏನು ಹೇಳಬೇಕು ಅದು ಗೊತ್ತೇ ಆಗುವುದಿಲ್ಲ ಅವನಿಗೆ, ಅಷ್ಟು ಭಯಗೊಳ್ಳುತ್ತಾನೆ. ಎಲ್ಲ ಇಂದ್ರಿಯಗಳು ಕೂಡ ಕಳಹೀನ ಆಗಿ ಬಿಡ್ತವೆ. ಆ ಸಂದರ್ಭದಲ್ಲಿ ಯಮದೂತರನ್ನು ನೋಡಿ ಅವನ ಪ್ರಾಣ ಪಕ್ಷಿಯೇ ಹಾರಿ ಹೋಗಿ ಬಿಡುತ್ತದೆ. ಆ ಪ್ರಾಣ ಪಕ್ಷಿ ಹಾರಿ ಹೋಗುವ ಕಾಲ ಏನಿದೆ ಅದು ಒಂದು ಕ್ಷಣ ಮಾತ್ರ. ಆದರೆ ಪ್ರಾಣ ಹೋಗುವ ಆ ಒಂದು ಕಾಲ, ಒಂದು ಕ್ಷಣ ಕಾಲ ಏನಿದೆ ಅದು ಯುಗವಾಗಿ ಪರಿಣಾಮ ಆಗ್ತದೆ ಅಂತೆ. ಒಂದೇ ಕ್ಷಣ, ಆದರೆ ಆ ಕಾಲ ಯುಗವಾಗಿ ಪರಿಣಾಮ ಆಗ್ತದೆ, ಅಷ್ಟು ಕಷ್ಟ ಆಗ್ತದೆ. ಶತವೃಶ್ಚಿಕದಷ್ಟಸ್ಯ ಯಾಪೀಡ ಸಾನುಭೂಯತೆ. ಒಂದು ಚೇಳು ಕಡಿದರೆ ಎಷ್ಟು ನೋವಾಗ್ತದೆ, 10 ಚೇಳು ಕಡಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ, 50 ಚೇಳು ಕಡಿದ್ರೆ ಇನ್ನೂ ಜಾಸ್ತಿ, 100 ಚೇಳು ಕಡಿದರೆ ಎಷ್ಟು ನೋವಾಗ್ತದೆ, ಅಷ್ಟು ನೋವು ಪ್ರಾಣ ಹೋದಾಗ ಆಗ್ತದೆ. ಶತ ವೃಶ್ಚಿಕದಷ್ಟಸ್ಯ ಯಾಪೀಡ ಸಾನುಭೂಯತೆ. ಇಷ್ಟು ನೋವು ಮರಣ ಕಾಲದಲ್ಲಿ ಆಗ್ತದೆ. ಫೇನ ಮುದ್ಗಿರತೆ ಸೋತ. ಆ ಕಾಲಲ್ಲಿ ಬಾಯಿಂದ ನೊರೆ ಹೊರಗೆ ಬರ್ತದೆ, ಜೊಲ್ಲು ಬರ್ತದೆ, ಪ್ರಾಣವಾಯು ಅಧೋದ್ವಾರದಿಂದ ಕೆಳಗೆ ಹೋಗ್ತದೆ ಅಂತ. ಪಾಪಿಗಳ ಪ್ರಾಣ ಅಧೋದ್ವಾರದಿಂದ ಹೋಗ್ತದೆ, ಮಲದ್ವಾರ ಮತ್ತು ಮೂತ್ರದ್ವಾರ ಅಂತ ಕೆಳಗೆ ಇರುತ್ತದೆ. ಮೇಲೆಗಡೆ 7 ದ್ವಾರ, 2 ಕಣ್ಣು, 2 ಕಿವಿ, 2 ಮೂಗಿನ ರಂಧ್ರಗಳು, 1 ಬಾಯಿ, 7. ಇಲ್ಲಿ ಪ್ರಾಣ ಹೋದರೆ ಅದು ಪುಣ್ಯವಂತರ ಪ್ರಾಣ ಹೋಗುವಂಥದ್ದು. ಪಾಪಿಗಳ ಪ್ರಾಣ ಹೋಗುವುದು ಅದು ಕೆಳದ್ವಾರದಿಂದ ಅಂತ. ಊರ್ಧ್ವಂ
ಸಪ್ತಚಿದ್ರಾಣಿ ಸಪ್ತಕಂ ವದನಂ ತಥಾ ಏತೈ ಪ್ರಾಣೋ ವಿನಿರ್ಯಾತಿ ಪ್ರಾಯಶಃ ಕರ್ಮಣ. ಶುಭ ಕೆಲಸ ಮಾಡಿದವರು, ಒಳ್ಳೆಯ ಪುಣ್ಯವಂತರು, ಇವರಿಗೆಲ್ಲ ಮೇಲಿನ ದ್ವಾರದಲ್ಲಿ ಪ್ರಾಣ ಹೋಗ್ತದೆ. ಆ ಕಾಲದಲ್ಲಿ, ಪ್ರಾಣ ಹೋಗುವ ಕಾಲದಲ್ಲಿ ಯಮದೂತರ ದರ್ಶನ. ಆ ಯಮದೂತರು ಹೇಗೆ ಇರುತ್ತಾರೆ? ಪಾಶದಂಡಧರವು ನಗ್ನರಾಗಿ ಇರುತ್ತಾರೆ ಅಂತವರು ಯಮದೂತರು. ಒಂದು ಕೈಯಲ್ಲಿ ಪಾಶ, ಇನ್ನೊಂದು ಕೈಯಲ್ಲಿ ದಂಡವನ್ನು ಇಟ್ಕೊಂಡು ಇರುತ್ತಾರೆ. ದಂತೈ ಕಟಕಟಾಯತವು, ಅವರ ಹಲ್ಲನ್ನು ಕಟಕಟ ಅಂತ ಶಬ್ದವನ್ನು ಮಾಡ್ತಾ ಇರ್ತಾರಂತೆ, ಹಲ್ಲನ್ನು ಕಡಿತಾ ಇರುತ್ತಾರೆ. ಊರ್ಧ್ವಕೇಶವು, ಅವರ ಕೂದಲೆಲ್ಲ ನೆಟ್ಟಗೆ ನಿಂತಿರುತ್ತದೆ. ಕಾಕಕೃಷ್ಣವು, ಕಾಗೆಯಂತೆ ಕಪ್ಪಾಗಿ ಇರುತ್ತಾರೆ. ವಕ್ರತುಂಡವು ನಖಾಯುಧವು, ವಕ್ರವಾದಂಥ ಮುಖ. ಹಾಗೆಯೇ ಅವರ ಆಯುಧ ಯಾವುದು ಅಂದರೆ ಅದು ಅವರ ಉಗುರೆ ಆಯುಧ. ಇಂತಹ ಉಗ್ರವಾದಂತಹ ಯಮದೂತರನ್ನು ನೋಡಿ ಈ ಜೀವಿ ಅಲ್ಲಿಯೇ ಮಲಮೂತ್ರ ವಿಸರ್ಜನೆ ಮಾಡಿಬಿಡ್ತಾನೆ ಅಂತ. ಯಾತನ ದೇಹಮಾವೃತ್ಯ ಪಾಶೈ ಬದ್ವಾ ಗಲೇ ಗಲಾತ್. ಆ ದೇಹವನ್ನು ಬಿಟ್ಟು ಈ ಪ್ರಾಣ ಹೋಗುವಾಗ ಆ ಜೀವಿಗೆ ಒಂದು ಶರೀರ ಇರ್ತದೆ, ಅದು ಅಂಗುಷ್ಟ ಮಾತ್ರಂ. ಎಷ್ಟು ಹೆಬ್ಬೆರಳು ಇದೆ ಅಷ್ಟೇ ಗಾತ್ರದಲ್ಲಿ ಆ ಜೀವಿ ಹೊರಗೆ ಬರ್ತಾನೆ. ಅವನನ್ನು ಪಾಶ ಹಾಕಿ ಎಳ್ಕೊಂಡು ಯಮದೂತರು ಹೋಗ್ತಾರೆ. ಅಳುತ್ತಾ ಇರ್ತಾನೆ ಅಂತ ಅವನನ್ನು ನೋಡಿ, ಪ್ರಾಣ ಹೋದದ್ದನ್ನು ನೋಡಿ ಬಾಂಧವರೆಲ್ಲ ಅಳುತ್ತಾ ಇರ್ತಾರೆ. ಅವರನ್ನು ನೋಡಿ ಜೀವಿ ಮತ್ತೆ ಅಳ್ಲಿಕ್ಕೆ ಶುರು ಮಾಡಿದಾಗ ಯಮದೂತರು ಇವನಿಗೆ ಹೊಡಿತಾರೆ ಅಂತ. ಎಳ್ಕೊಂಡು ಹೋಗುವಾಗ ನೆಲದಲ್ಲಿ, ಖಾಲಿ ನೆಲದಲ್ಲಿ ಮಣ್ಣು, ಕಲ್ಲು, ಮುಳ್ಳುಗಳ ಮೇಲೆ ಎಳ್ಕೊಂಡು ಹೋಗ್ತಾರೆ. ಶರೀರಕ್ಕೆ ಗಾಯಗಳು ಆಗ್ತವೆ, ಹಸಿವು ಆಗ್ತದೆ, ಬಾಯಾರಿಕೆ ಆಗ್ತದೆ. ಆಗುವುದಿಲ್ಲ ಅಂತ ಹೇಳಲಿಕ್ಕೆ ಇಲ್ಲ, ಎಳ್ಕೊಂಡು ಹೋಗ್ತಾನೇ ಇರ್ತಾರೆ ಅಂತ. ಆಗಲೇ ಅಲ್ಲಿ ಇರುವಂಥ ನಾಯಿಗಳು, ಯಮ ಮಾರ್ಗದಲ್ಲಿ ನಾಯಿಗಳು ಎಲ್ಲ ಇರ್ತವೆ. ಆ ನಾಯಿಗಳು ಈ ಅಂಗುಷ್ಟ ಮಾತ್ರದಷ್ಟು ಇರುವಂತಹ ಜೀವಿಯ ಶರೀರವನ್ನು ತಿನ್ನಲಿಕ್ಕೆ ಬರ್ತವೆ ಅಂತ. ತ್ರಿಭಿರ್ಮುಹೂರ್ತೈ ದ್ವಾಭ್ಯಾಮುವ ನೀಯತೆ ತತ್ರ ಮಾನವ. ಎಷ್ಟು ದೂರ ಇರುವಂತಹ ಯಮನ ಪಟ್ಟಣ 99,000 ಯೋಜನ ದೂರ ಇದೆ ಅಂತ. ಅಷ್ಟು ಯೋಜನ ದೂರ ಇರುವಂತಹ ಈ ಯಮನ ಪಟ್ಟಣವನ್ನು ಸೇರಬೇಕು ಅಂತ ಆದರೆ ಎಷ್ಟು ವೇಗವಾಗಿ ಹೋಗಬೇಕು? ಆ ಯಮದೂತರು ಕರ್ಕೊಂಡು ಹೋಗುವ ಸಮಯ ಎಷ್ಟು ಅಂದರೆ ಕೇವಲ 2 ಮುಹೂರ್ತ ಅಥವಾ 3 ಮುಹೂರ್ತ. 3 ಮುಹೂರ್ತ ಅಂದರೆ, ಒಂದು ಮುಹೂರ್ತ ಅಂದರೆ 48 ನಿಮಿಷ ಒಂದು ಮುಹೂರ್ತ ಅಂದರೆ. 2 ಮುಹೂರ್ತ ಅಂದರೆ 96 ನಿಮಿಷ. 96 ನಿಮಿಷದಲ್ಲಿ ಅಷ್ಟು ದೂರಕ್ಕೆ ಎಳ್ಕೊಂಡು ಹೋಗ್ತಾರೆ. ಎಷ್ಟು ವೇಗವಾಗಿ ಹೋಗ್ತಾರೆ ಅವರು, ಎಷ್ಟು ನೋವನ್ನು ತಿನ್ನಬೇಕಾಗ್ತದೆ. ಮುಹೂರ್ತ ಮಾತ್ರ ಅಥವಾ ತ್ವರಿತಂ. ಇನ್ನು ಒಂದು ಮುಹೂರ್ತ ಅಲ್ಲಿ ಎಲ್ಲ ಪರಿಚಯ ಮಾಡಿಸ್ತಾರಂತೆ. ಯಮ ಮಾರ್ಗ, ಯಮಲೋಕ ಅದು ಹೇಗಿದೆ, ಅಲ್ಲಿಯ ನರಕಗಳು ಹೇಗೆ, ಇದೆಲ್ಲವನ್ನು ಕೂಡ ತೋರಿಸ್ತಾರೆ ಅಂತ. ಆ ಒಂದು ಮುಹೂರ್ತವನ್ನು ತೋರಿಸಿ ಮತ್ತೆ ಎಳ್ಕೊಂಡು ಬರ್ತಾರಂತೆ ಇನ್ನು 2 ಮುಹೂರ್ತದಲ್ಲಿ. ಆಗ ಆ ಜೀವಿ ತನ್ನ ಶರೀರವನ್ನು ನೋಡಿದಾಗ ಮತ್ತೆ ಆ ಶರೀರವನ್ನು ಸೇರಬೇಕು ಅಂತ ಹೊರಡ್ತಾನೆ ಅಂತ. ಆದ್ದರಿಂದಲೇ ಶಾಸ್ತ್ರಕಾರರು ಹೇಳ್ತಾರೆ, ಆ ಜೀವಿ ಹೋಗಿ ಬರುವ ಮುಂಚಿತವಾಗಿ ಆ ಶರೀರವನ್ನು ದಹನ ಮಾಡಿಬಿಡಬೇಕು ಅಂತ. ಇಲ್ಲದ್ರೆ ಅವನಿಗೆ ಆಸೆ ಆಗ್ತದೆ ಅಂತ ಜೀವಿಗೆ, ನಾನು ಮತ್ತೆ ಆ ಶರೀರವನ್ನು ಸೇರಬೇಕು ಅಂತ. ಸೇರಬೇಕು ಅಂತ ಹೋಗ್ತಾನೆ, ಆದರೆ ಯಮ ಭಟರು ಬಿಡುವುದಿಲ್ಲ, ಯಮದೂತರು. ಮತ್ತೆ ಧೃತಃ ಪಾಶೇನ ರುದತಿ ಕ್ಷುತ್ರುಡ್ಭ್ಯಾಂ ಪರಿಪೀಡಿತ. ಹೋದರೂ ಕೂಡ ಅವನನ್ನು ಎಳ್ಕೊಳ್ಳುತ್ತಾರೆ ಅಂತ. ಹೀಗೆ ಬಹಳ ಕಷ್ಟವನ್ನು ಕೊಡ್ತಾರೆ. ಮತ್ತೆ ಅವನನ್ನು ಅಲ್ಲೇ ಬಿಡುತ್ತಾರೆ. ಅವನಿಗೆ ಈ ಶರೀರ ಇಲ್ಲ,
ಮತ್ತೆ ಅವನಿಗೆ ಮತ್ತೆ ಅಂಗುಷ್ಟದಷ್ಟೇ ಶರೀರ ಇದೆ, ಹೆಬ್ಬೆರಳಿನ ಗಾತ್ರದ ಶರೀರ ಇದೆ. ಅದು ಇನ್ನೂ ಸ್ವಲ್ಪ ದೊಡ್ಡದಾಗಬೇಕು. ಅದು ದೊಡ್ಡದಾಗುವುದು ಹೇಗೆ ಅಂದರೆ 10 ದಿವಸಗಳಲ್ಲಿ ಅದು ಒಂದೊಂದು ಪಿಂಡ ಪ್ರದಾನ ಮಾಡಬೇಕು ಅಂತ ಇದೆ. ಪ್ರತಿದಿನವೂ ಒಂದೊಂದು ಶ್ರಾದ್ದ ಅಂತ ಇದೆ. ಏಕಪಿಂಡವನ್ನು ಪ್ರದಾನ ಮಾಡಿ ಶ್ರಾದ್ದ ಅಂತ. ಆ ಒಂದೊಂದು ಪಿಂಡದಿಂದ ಒಂದೊಂದು ಅವಯವ ಉತ್ಪತ್ತಿ ಆಗ್ತದೆ. 9 ದಿನಕ್ಕೆ ಪೂರ್ಣವಾಗಿ ಶರೀರ ಬರ್ತದೆ. ಪೂರ್ಣವಾಗಿ ಶರೀರ ಬಂತು ಅಂತಾದರೆ ಅವನಿಗೆ ಪ್ರಾರಂಭ ಆಗುವುದು ಕ್ಷುತು ತೃಷ ಅಂತ, ಒಂದು ಹಸಿವೆ, ಇನ್ನೊಂದು ಬಾಯಾರಿಕೆ. ಆಗ 10ನೇ ದಿವಸದಲ್ಲಿ ಅವನಿಗೆ ಧರ್ಮೋದಕ ಅಂತ ಒಂದು ಮಾಡ್ತಾರೆ. ಎಲ್ಲರೂ ಬಾಂಧವರೆಲ್ಲ ಅವನಿಗೆ ನೀರೆಲ್ಲ ಹಾಕ್ತಾರೆ ಅಂತ. ಆಗ ಅವನಿಗೆ ಹಸಿವು, ನೀರಡಿಕೆ ಎಲ್ಲ ಪ್ರಾರಂಭ ಆಗ್ತದೆ, ಎಲ್ಲ ಪರಿಹಾರವಾಗ್ತದೆ. ಧರ್ಮೋದಕ ಮಾಡಿದಾಗ ಹಸಿವು ನೀರಡಿಕೆ ಪರಿಹಾರವಾಗ್ತದೆ. ಮತ್ತೆ ಬೇಕಾದಂತಹ ಕರ್ಮವನ್ನು ಮಾಡಿದಾಗ ಸಪಿಂಡೀಕರಣ ಆಗ್ತದೆ, ಏಕೋದಿಷ್ಟ ಆಗ್ತದೆ. 13ನೇ ದಿವಸ ಬೆಳಿಗ್ಗೆ ಸೂರ್ಯ ಉದಯಕ್ಕೆ ಮತ್ತೆ ಆ ಜೀವಿ ಹಸ್ತ ಮಾತ್ರ, ಒಂದು ಕೈಯಷ್ಟು ದೊಡ್ಡ ಗಾತ್ರವುಳ್ಳವನಾಗಿ ಮತ್ತೆ ಪ್ರಯಾಣವನ್ನು ಬೆಳೆಸ್ತಾನಂತೆ. 1 ವರ್ಷ ಬೇಕು ಮತ್ತೆ ಹೋಗಬೇಕು ಅಂತಾದರೆ. ಸತ್ತಾಗ ಆ ಜೀವಿಯನ್ನು 2 ಮುಹೂರ್ತ, ತಪ್ಪಿದರೆ 3 ಮುಹೂರ್ತದಲ್ಲಿ ಕರ್ಕೊಂಡು ಹೋಗಿದ್ದರು. ಮತ್ತೆ 13ನೇ ದಿವಸ ಮತ್ತೆ ಕರ್ಕೊಂಡು ಹೋಗುವಾಗ ಅವ 16 ಪಟ್ಟಣವನ್ನು ದಾಟಿ ಮತ್ತೆ ಹೋಗಬೇಕು ಅಂತೆ. 16 ಪಟ್ಟಣಗಳು ಸಿಗ್ತವೆ. ಅದಕ್ಕೆ ಷೋಡಶ ಮಾಸಿಕ ಅಂತ ಹೇಳ್ತೇವೆ. ಅವನಿಗೆ ಪ್ರತಿ ತಿಂಗಳು ಕೂಡ ಒಂದೊಂದು ಪಿಂಡ ಪ್ರದಾನ ಮಾಡಿ ಷೋಡಶ ಮಾಸಿಕವನ್ನು ಮಾಡಬೇಕು ಅಂತ. ಆಮೇಲೆ ಅವನಿಗೆ ಯಮಲೋಕಕ್ಕೆ ಹೋಗಲಿಕ್ಕೆ, ಪ್ರವೇಶ ಮಾಡಲಿಕ್ಕೆ ಅವಕಾಶ ಸಿಗ್ತದೆ. ಆ ಪುರಗಳು ಯಾವುವು, ಆ ಪುರದಲ್ಲಿ ಹೋಗುವಾಗ ಏನೆಲ್ಲ ಕಷ್ಟಗಳು ಅವನಿಗೆ ಬರುತ್ತದೆ, ಪಿಂಡ ಪ್ರದಾನವನ್ನು ತಿಂಗಳು ಮಾಡುವುದರಿಂದ ಅವನಿಗೆ ಏನೆಲ್ಲ ಲಾಭ ಆಗ್ತದೆ, 10 ದಿನದ ಕಾರ್ಯಗಳು ಏನು, ಇದೆಲ್ಲವನ್ನು ಮುಂದೆ ನೋಡೋಣ ಅಂತ ಹೇಳುತ್ತಾ ಇವತ್ತಿನ ಈ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.